ಭಾಗವತರಿಗೆಲ್ಲ ನಮಸ್ಕಾರಗಳು. ಶ್ರೀನಿವಾಸೇತಿ ಶ್ರೇಷ್ಠತೆಯ ಪಾತ್ರಂ ಗುಣಾನ್ವಿತಃ ಕೌಶಿಕೋನಂತರಂಗಾರ್ಯಶ್ಚಿರಂ ವಿಜೇತಾಂ ಭುವಿ ನ್ಯಸ್ತಾತ್ಮೀಯಭರಂ ವರಪ್ರದ ಗುಣೋ ವೈರಾಗ್ಯ ಭಾಗ್ಯೋ ರಥೋ ವೇದಾಂತಾಮೃತಸಾರವಂತಮನಘಾತ್ ಶ್ರೀ ಶ್ರೀನಿವಾಸಾತ್ ಗುರೋಃ ಶ್ರೀಶೈಲಾನ್ವಯಕೌಸ್ತುಭಸ್ಥಿತನಯಂ ಶ್ರೇಯೋನಿಧೇ ಶ್ರೀನಿಧೇಃ ವಂದೇ ಸಾಧು ಕಟಾಕ್ಷಕೇಣ ನಿಲಯಂ ಶ್ರೀಕೃಷ್ಣಸದ್ದೇಶಿಕಂ श्रीवासरङ्गपरकालमुनित्रयाप्तलक्ष्मात्मरक्षणेति त्वयिगागमान्तम् आचार्यभक्तिपरिपूतमनर्घशीलं गोपालदेशिकमुनिं गुरुमाश्रयामः। नारायणाख्येतिराजपदाब्जभृङ्गः श्रीवासयोगिगुरुणार्पितभारमीशे भक्त्यादिपूर्णवरदारिकृपात्तचिह्नं श्रीश्रीनिवासमुनिवर्यमहं प्रपद्ये। श्रीनारायणयोगीन्द्रवरदारिकृपाश्रयं रङ्गेशपादविनतं श्रीनिवासमुनिं भजे। श्रीमान् वेङ्कटनाथार्य कवितार्किकेसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मं व्यामोहतस्तरितराणि तनाय मेने अस्मद्गुरोर्भगवतोऽस्य देकसिन्धो रामानुजस्य चरणौ शरणं प्रपद्ये। विगाहे अमुनं तीर्थं साधु वृन्दावने स्थितं निरस्तजिह्मगस्पर्शेऽत्र कृष्णकृतादरः नाथेन मुनिनाथेन भवेयं नाथवानहं यस्य नैगमिकं तत्त्वं हस्तामलकथाङ्गतं यस्य सारस्वतस्रोतो कुलामोदवासितं कृतीनां विश्रमायालं शठारिं तमुपास्महे। वन्दे वैकुण्ठसेनान्यं देवं सूत्रवती सखं यद्वेत्र शिखरस्पन्दे विश्वमेतद्व्यवस्थितं सह धर्मचरीं शौरेः सम्मन्त्रितजगद्धिताम् अनुग्रहमयीं वन्दे नित्यमज्ञातनिग्रहाम् कमप्याद्यं गुरुं वन्दे कमलाग्रहमेधिनं प्रवक्ता छन्दसां वक्ता पञ्चरात्रस्य स्वयं वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीमष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणीं यत्पदाम्भोरुहध्यानविध्वस्ता शेषकल्मषः वस्तुतामुपयातोऽहं यामुनेयं नमामि तम् इति परिवृढो यद्गीतानामदर्शयदञ्जसा निगमपरिषन्नेदीयां संनिरामयमाशयं जननपदवी यातायातश्रमापहरां धियं जनेतु समे देवः श्रीमान् धनञ्जयसारथिः सन्तः सारल्यः चित्तदमप्रमथिनीमिमां भजन्तु भगवद्गीता भाष्यतात्पर्यचन्द्रिकाम्। श्रीमते रामानुजाय नमः। ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. 9ನೇ ಅಧ್ಯಾಯದಲ್ಲಿ 20-21ನೇ ಶ್ಲೋಕ ಅದರ ವ್ಯಾಖ್ಯಾನವನ್ನು ನೋಡಿದ್ದೇವೆ. ಪರಮಾತ್ಮನು ಇದರಲ್ಲಿ ಮಹಾತ್ಮರ ಒಂದು ಮಹಿಮೆಯನ್ನು ತಿಳಿಸುವುದಾಗ ಆ ರೀತಿ ಪರಮಾತ್ಮನನ್ನೇ ಪಡೆಯುವ ಇಷ್ಟವಿಲ್ಲದೆ, ಪರಮಾತ್ಮ ಜ್ಞಾನವಿಲ್ಲದೆ ಇತರ ಅಲ್ಪವಾದ ಅಸ್ಥಿರವಾದ ಫಲಗಳಿಗೆ ಆಸೆಪಟ್ಟು ವೈದಿಕೋಕ್ತವಾದ ವೇದೋಕ್ತವಾದ ವೈದಿಕವಾದ ಯಜ್ಞಯಾಗಾದಿಗಳನ್ನು ಮಾಡಿ ಆಯಾ ದೇವತೆಗಳನ್ನೇ ಆರಾಧಿಸಿ ಅವರು ಕೊಡುವಂತಹ ಪರಿಮಿತವಾದ ಫಲವನ್ನೇ ಪಡೆದುಕೊಂಡು ಅದರಲ್ಲಿಯೇ ಆಸಕ್ತಿಯುಳ್ಳವರನ್ನು ಅವರ ವಿಷಯವನ್ನು ಹೇಳಿ ಅವರು ಹೇಗೆ ಮತ್ತೆ ಮತ್ತೆ ಸಂಸಾರಕ್ಕೆ ಬರ್ತಾರೆ, ಆ ಫಲವೆಲ್ಲ ಅಸ್ಥಿರ ಅಲ್ಪ, ಅದು ಒಂದು ದಿನ ಮುಗಿಯುವಂಥದ್ದು. ಆದ್ದರಿಂದ ಅದೇನು ಸ್ವರ್ಗಾದಿ ಫಲಗಳಿಗೆ ಒಂದು ಯಾಗವನ್ನು ಮಾಡಿದ್ರೆ ಜ್ಯೋತಿಷ್ಠೋಮೇನ ಸ್ವರ್ಗಕಾಮೋ ಯಜೇತ ಹೇಳಿ ಜ್ಯೋತಿಷ್ಠೋಮ ಯಾಗ ಮಾಡಿ ಸ್ವರ್ಗವನ್ನು ಪಡೆದುಕೊಂಡ್ರೆ ಆ ಸ್ವರ್ಗ ಫಲವು ಕೆಲವು ಕಾಲ ಮಾತ್ರ ಇರುತ್ತೆ. ಆದ್ದರಿಂದ ಆ ಜ್ಯೋತಿಷ್ಠೋಮ ಯಾಗದಿಂದ ಇವನಿಗೆ ಪಾಪಗಳೆಲ್ಲ ಕಳೆಯುತ್ತೆ ಅಂತ ಹೇಳಿದ್ರೆ ಆ ಸ್ವರ್ಗ ಫಲ ಪ್ರಾಪ್ತಿಗೆ ಪ್ರತಿಬಂಧಕವಾದ ಪಾಪಗಳು ನಾಶವಾಗುತ್ತೆ, ಸ್ವರ್ಗ ಫಲ ಸಿಗುತ್ತೆ. ಆ ಸ್ವರ್ಗ ಫಲವು ಎಷ್ಟು ದಿನ ಇರುತ್ತೆ ಅಂದರೆ ಅದು ಕೆಲವು ಕಾಲ ಇರುತ್ತೆ ಅಷ್ಟೇ. ಈ ಲೋಕದಲ್ಲಿ ಇರುವಂತಹ ಅನುಭವಕ್ಕೆ ಹೋಲಿಸಿದರೆ ಅತ್ಯಂತ ಉತ್ಕೃಷ್ಟವಾದದ್ದು ಅಂತ ಅದು ಹೇಳುತ್ತೆ, ಶ್ರುತಿಯಲ್ಲಿ ಹೇಳಲ್ಪಟ್ಟಿದೆ. ದುಃಖವೇ ಇಲ್ಲ ಅಲ್ಲಿ, ಬೇಕಾದಷ್ಟು ಅನುಭವಗಳು ಅಂತ. ಅದೇ ರೀತಿಯಲ್ಲಿ ಅದರ ನಿಂದೆಯೂ ಕೂಡ ಮಾಡಲ್ಪಟ್ಟಿದೆ. ಅದನ್ನು ಇಲ್ಲಿ ಹೇಳಿ ಮಹಾತ್ಮರುಗಳ ವೈಭವವನ್ನೇ ಮತ್ತೆ ಮತ್ತೆ ಪರಮಾತ್ಮನು ಇಲ್ಲಿ ಪ್ರಕಾಶಪಡಿಸಿರುವಂತಹ ಭಕ್ತಿಯೋಗದ ಸ್ವರೂಪವನ್ನು ಹೇಳುವ 9ನೇ ಅಧ್ಯಾಯದ ಅರ್ಥ ಇಲ್ಲಿ. ಅದರಲ್ಲಿ
ಕಡೆಯಲ್ಲಿ ನಾವು ತಾತ್ಪರ್ಯ ಚಂದ್ರಿಕೆಯಲ್ಲಿ ಕೆಲವು ಭಾಗವನ್ನು ಆಗಲೇ ಅಧ್ಯಯನ ಮಾಡಿದ್ವಿ. ಸ್ವರ್ಗಲೋಕ ಅಂತ ಹೇಳಿದ್ರೆ ಅಲ್ಲಿ ದುಃಖವಿಲ್ಲ ಅಂತ ಹೇಳಿ ಅನೇಕ ಸುಖಗಳನ್ನೆಲ್ಲ ಅನುಭವಿಸ್ತಾರೆ ಅವರು. ಆದ್ದರಿಂದ ದುಃಖ ಅಸಂಭಿನ್ನಂ ಹೇಳಿ ದುಃಖವಿಲ್ಲದಂತಹದ್ದು ದಿವ್ಯವಾದ ಭೋಗಗಳು ಅಂತ ಹೇಳಿದೆಯಲ್ಲ ಅಂತ ಹೇಳಿದ್ರೆ ದ್ಯುಲೋಕದಲ್ಲಿ ಇರುವಂತಹದ್ದು ಅಂತ ಅರ್ಥ. ದಿವ್ಯಾನ್ ಅಂದರೆ ಸ್ವರ್ಗಾದಿ ಲೋಕಗಳಲ್ಲಿ ಇರುವಂತಹದ್ದು ಅಂತ ಅರ್ಥವೇ ಹೊರತು ಅಪ್ರಾಕೃತವಾದದ್ದು ಅನ್ನೋ ಅರ್ಥವಲ್ಲ. ದಿವ್ಯ ಅನ್ನುವ ಶಬ್ದಕ್ಕೆ ಅಪ್ರಾಕೃತ ಅನ್ನುವ ಅರ್ಥವಿದೆ. ದೇವ ಅಂತ ಹೇಳಿ ಆ ಶಬ್ದಕ್ಕೂ ಕೂಡ ಅಪ್ರಾಕೃತವಾದದ್ದು ಅನ್ನುವ ಅರ್ಥವಿದೆ. ಆ ರೀತಿಯಾದ ಅರ್ಥವಲ್ಲ ಇಲ್ಲಿ. ದ್ಯುಲೋಕ ಅಂದರೆ ಸ್ವರ್ಗಾದಿ ಲೋಕಗಳಲ್ಲಿ ಇರುವಂತಹ ಭೋಗಗಳು ದೇವತೆಗಳಿಗೆ ಭೋಗ್ಯವಾದದ್ದು, ದೇವಭೋಗಾನ್, ಅವುಗಳನ್ನೆಲ್ಲ ಇವರು ಅನುಭವಿಸ್ತಾರೆ. ದೇವಭೋಗ್ಯ ಪಶುಪುರೋಡಾಶಾದಿ ಭೌಮವ್ಯವಚ್ಛೇದಾರ್ಥಂ ದಿವ್ಯ ಶಬ್ದ ಇಲ್ಲಿ. ಮತ್ತೆ ಯಾಕೆ ಇಲ್ಲಿ ದಿವ್ಯ ಅಂತ ಹೇಳಲ್ಪಟ್ಟಿತು ಅಂತ ಹೇಳಿದ್ರೆ ಭೂಲೋಕದ ಭೋಗಗಳಲ್ಲ, ಇದು ಸ್ವರ್ಗಾದಿ ಲೋಕಗಳ ಭೋಗ ಅಂತ ಹೇಳೋದಕ್ಕೆ ಅಷ್ಟೇ. ಈ ಭೂಲೋಕದಲ್ಲಿ ಇರುವ ಪಶು ಪುರೋಡಾಶಗಳು ಏನೇನಿದೆಯೋ ಅದಲ್ಲ ಇಲ್ಲಿ ಅವರ ಅಲ್ಲಿ ಹೋಗಿ ಅನುಭವಿಸೋದು, ಅದು ದೇವತೆಗಳಿಗೆ ಭೋಗ್ಯ. ಅದನ್ನು ಅನುಭವಿಸಿ ಅವರು ಅಲ್ಲಿ ಇವರಿಗೆ ಅಲ್ಲಿ ಬೇರೆ ಬೇರೆ ವಿಧವಾದ ಸುಖಗಳನ್ನೆಲ್ಲ ಕೊಡ್ತಾರೆ ಇವರಿಗೆ. ಆ ರೀತಿಯಲ್ಲಿ ಹೇಳಲ್ಪಟ್ಟಿರುವಂಥದ್ದು ಇದು ಪಶುಪುರೋಡಾಶಿಗಳಿಂದ ಬೇರೆಯಾದಂತಹದ್ದು ಅಂತ ಅರ್ಥ. ಅದು ದೇವತೆಗಳಿಗೆ ಭೋಗ್ಯವಾದದ್ದು. ಆದ್ದರಿಂದ ಅವುಗಳಿಗಿಂತ ಬೇರೆಯಾದ ಇವನಿಗೆ ಭೋಗ್ಯಗಳು ಅಲ್ಲಿ ಸ್ವರ್ಗಲೋಕದಲ್ಲಿ ಬೇಕಾದಷ್ಟು ಅನುಭವಿಸ್ತಾನೆ ಅಲ್ಲಿ ಹೋಗಿ ಅಂತ ಅರ್ಥ. ದೇವತೆಗಳೆಲ್ಲ ಹೇಗೆ ಅಂತ ಹೇಳಿದ್ರೆ ಸ್ವರೂಪತಃ ಕಾಲತಶ್ಚ ಪರಿಮಿತಾನ್ ಸ್ವಭೋಗಾನ್ ಸ್ವಯಾಜಿಭ್ಯ ಸಂವಿಭಜಂತೆ. ಅವರು ತಮಗೆ ಯಾರು ಹವಿಸ್ಸನ್ನು ಸಮರ್ಪಣೆ ಮಾಡ್ತಾರೋ ಅವರೊಡನೆ ತಮ್ಮ ಭೋಗಗಳು ಪರಿಮಿತವಾದ ಭೋಗವಾದರೂ ಕೂಡ ಸ್ವಲ್ಪ ಕಾಲ ಪರಿಮಿತವಾದ ಭೋಗಗಳನ್ನು ಅವರೊಡನೆ ಹಂಚಿಕೊಳ್ತಾರೆ ದೇವತೆಗಳು. ಆದ್ದರಿಂದ ದೇಹಿ ಮೇ ದದಾಮಿತೆ ನಿತೇ ದೇಹಿ ನಿಮೇ ದಧೆ. ಶ್ರುತಿ ಹೇಳುತ್ತೆ, ದೇಹಿ ಮೇ ದದಾಮಿತೆ ನಿತೇ ದೇಹಿ ನಿಮೇ ದಧೆ. ನನಗೆ ಹವಿಸ್ಸನ್ನು ಕೊಡು, ನಾನು ನಿನಗೆ ಅನುಭವವನ್ನು ಕೊಡ್ತೀನಿ, ಸುಖವನ್ನು ಕೊಡ್ತೇನೆ. ಕೊಡದೆ ಹೋದರೆ ನಿನಗೆ ಅದು ಕೊಡೋದಿಲ್ಲ. ಆದ್ದರಿಂದ ಅದು ಹೇಗೆ ಅಂದರೆ ಸ್ವರೂಪತಃ ದೇವತೆಗಳು ಕಾಲತಃ ಪರಿಮಿತಾನ್ ಸ್ವಭೋಗಾನ್. ಅವರಿಗೂ ಅಷ್ಟೇನೆ, ಅವರಿಗೂ 100 ವರ್ಷದ ಆಯುಸ್ಸಾದ ಮೇಲೆ ಮುಗಿಯುತ್ತೆ. ಅವರು ಕೂಡ ಪರಿಮಿತವಾದ ಕಾಲ, ಪರಿಮಿತವಾದ ಭೋಗ, ಅದರಲ್ಲಿಯೇ ಒಂದು ಭಾಗವನ್ನು ಇವರು ಕೊಡ್ತಾರೆ, ಇವರು ಜೊತೆ ಹಂಚಿಕೊಳ್ತಾರೆ. ಸ್ವಯಾಜಿಭ್ಯ, ತಮ್ಮನ್ನು ಯಾರು ಯಾಗ ಮಾಡಿ ಹವಿಸ್ಸನ್ನು ಸಮರ್ಪಣೆ ಮಾಡ್ತಾರೋ ಅವರೊಡನೆ ಸಂವಿಭಜಂತೆ, ಅವರೊಡನೆ ವಿಭಾಗ ಮಾಡಿಕೊಳ್ತಾರೆ, ಅವರಿಗೂ ಒಂದು ಸ್ವಲ್ಪ ಭಾಗವನ್ನು ಕೊಡ್ತಾರೆ. ಅದು ಅಶ್ನಂತಿ ಅಂತ ಹೇಳಿದ್ರೆ ಭುಂಜತೆ ಅನುಭವಂತಿ ಅಂತ ಅರ್ಥ. ಅಶ್ನಂತಿ ಅಂದರೆ ತಿಂತಾರೆ ಅಂತ ಹೇಳಿದ್ರೆ ಅನುಭವಿಸ್ತಾರೆ ಅಂತ ಅರ್ಥ. ಭುಕ್ತ್ವಾ ಇತಿ ಅನುದ್ಯತೆ, ತೇತಂ ಭುಕ್ತ್ವಾ ಅಂತ ಹೇಳಿದ ಹಾಗೆ ಅದು ಅನುವಾದ ಮತ್ತೆ ಅದೇ ಹೇಳಲ್ಪಟ್ಟಿದೆ. ಅದು ಅಶ್ನಂತಿಗೆ ಭುಕ್ತ್ವಾ ಅನ್ನುವುದು, ಅಶ್ನಂತಿ ಅನ್ನುವ ಅರ್ಥವೇ ಭುಕ್ತ್ವಾ ಅಂತ ಹೇಳಲ್ಪಟ್ಟಿದೆ. ಅಶ್ನಂತಿ ದೇವ ದಿವ್ಯಾನ್ ದಿವಿದೇವ ಭೋಗಾನ್ ಅಂತ ಶ್ಲೋಕದಲ್ಲಿ ಅಶ್ನಂತಿ ಎನ್ನುವ ಶಬ್ದ ಬಂತು. ಅಶನ ಅಂದರೆ ತಿನ್ನುವುದು ಅಂತ ಅರ್ಥ. ಅಶ್ನಂತಿ ದಿವ್ಯಾನ್ ದಿವಿದೇವ ಭೋಗಾನ್ ಅಂತ ಹೇಳಿದಾಗ ಅದಾದ ಮೇಲೆ ತೇತಂ ಭುಕ್ತ್ವಾ ಅಂತ ಬಂತು. ಅಶ್ನಂತಿ ಅನ್ನುವ ಶಬ್ದಕ್ಕೂ ಭುಕ್ತ್ವಾ ಅನ್ನುವ ಶಬ್ದಕ್ಕೂ ಒಂದೇ ಅರ್ಥ. ಭುಕ್ತ್ವಾ ಅನ್ನುವುದು ಅಶ್ನಂತಿ ಎನ್ನುವ ಶಬ್ದದ ರೀಸ್ಟೇಟ್ಮೆಂಟ್, ಅನುವಾದ ಅಂತ ಹೇಳಲ್ಪಡುತ್ತೆ. ಆದ್ದರಿಂದ ಅಶ್ನಂತಿ ಎನ್ನುವ ಶಬ್ದಕ್ಕೆ ಅನುಭವಿಸ್ತಾರೆ ಅಂತಾನೆ ಅರ್ಥ. ಇಲ್ಲಿ ವಿಶಾಲಂ ಅಂತ ಹೇಳುವಾಗ ವಿಶಾಲಂ ಅಂತ ಹೇಳಿದೆ, ವಿಶಾಲವಾದದ್ದು ಅಂತ ಹೇಳಿದ್ರೆ ಏನರ್ಥ ಅಂತ ಹೇಳಿದ್ರೆ ಭೌಮ ಭೋಗಾಪೇಕ್ಷೆಯ ಪೃಥುತ್ವ ಸೂಚನಂ. ಪೃಥುತ್ವ ಅಂದರೆ ವಿಸ್ತಾರವಾದದ್ದು ಅಂತ ಅರ್ಥ. ಇಲ್ಲಿಗೆ ಅನುಭವಿಸಿದರೆ, ಇಲ್ಲಿಗೆ ಹೋಲಿಸಿದರೆ ಅದು ವಿಶಾಲವಾದದ್ದು ಅಂತ ಅರ್ಥ. ಇಲ್ಲಿಯ ಭೋಗಗಳಿಗೆ ಅನುಭವಿಸಿದರೆ ಬಹಳ ಅಧಿಕವಾದದ್ದು ಅಂತ ಅರ್ಥ. ಸ್ವರ್ಗಲೋಕಂ ಭುಕ್ತ್ವಾ ಅಂತ ಹೇಳಿದ್ರೆ ಸ್ವರ್ಗಲೋಕ ಸಂಭವಾನ್ ಭೋಗಾನ್ ಅನುಭೂಯ ಅಂತ ಅರ್ಥ. ತೇತಂ ಭುಕ್ತ್ವಾ ಸ್ವರ್ಗಲೋಕಂ ವಿಶಾಲಂ, ತೇತಂ ಭುಕ್ತ್ವಾ ಸ್ವರ್ಗಲೋಕಂ, ಸ್ವರ್ಗಲೋಕವನ್ನೇ ಅನುಭವಿಸ್ತಾರೆ ಅಂದರೆ ಸ್ವರ್ಗಲೋಕವನ್ನು ಅನುಭವಿಸಲ್ಲ, ಸ್ವರ್ಗಲೋಕದಲ್ಲಿ ಇರುವಂತಹ ಭೋಗಗಳನ್ನು ಅನುಭವಿಸ್ತಾರೆ. ಆ ರೀತಿ ಅರ್ಥ ಅದಕ್ಕೆ. ಯಾಕೆ ನಹಿ ಸ್ವರ್ಗಾನುಭವಾತ್ ಬಂಧಕ ಪುಣ್ಯಾಂತರಕ್ಷಯ. ಸ್ವರ್ಗಲೋಕದ ಅನುಭವದಿಂದ ಮಿಕ್ಕ ಪುಣ್ಯಗಳೆಲ್ಲ, ಪುಣ್ಯ ಪಾಪಗಳು ಹೋಗೋದಿಲ್ಲ, ನಾಶವಾಗೋದಿಲ್ಲ. ಕೃತ ಅತ್ಯೇ ಅನುಶಯವಾನ್, ಬ್ರಹ್ಮಸೂತ್ರದಲ್ಲಿ ಹೇಳ್ತಾರೆ, ಕೃತ ಅತ್ಯಯೇ ಅನುಶಯವಾನ್.
ಅವನು ಅದೇ ಹೋಗೋ ದಾರಿಯಲ್ಲಿಯೋ ಮತ ದಾರಿಯಲ್ಲಿಯೋ ತಿರುಗಿ ಬರ್ತಾನೆ ಅಂತ ಅರ್ಥ. ಯಾವ ಒಂದು ಮಾರ್ಗದಲ್ಲಿ ಸ್ವರ್ಗಲೋಕಕ್ಕೆ ಹೋಗ್ತಾನೋ ಆ ಸ್ವರ್ಗಲೋಕಕ್ಕೆ, ಅವನು ಸ್ವರ್ಗಲೋಕದ ಅನುಭವಕ್ಕೆ, ಆ ಪುಣ್ಯಕ್ಕೆ, ಅದನ್ನು ಸಂಪಾದಿಸಕ್ಕೆ ಮಾಡಿದ ಒಂದು ಕರ್ಮ, ಅದರ ಪುಣ್ಯ ಮುಗಿದಾಗ ಮಿಕ್ಕ ಕರ್ಮಗಳು ಇರುತ್ತಲ್ಲ ಅದನ್ನು ಅನುಭವಿಸಕ್ಕೆ ಮತ್ತೆ ಇಲ್ಲಿಗೆ ಬರ್ತಾನೋ. ಆದ್ದರಿಂದ ಸ್ವರ್ಗಲೋಕದ ಅನುಭವ ಮುಗಿದರೆ ಮಿಕ್ಕ ಪುಣ್ಯ ಪಾಪಗಳು ನಾಶವಾಗುವುದಿಲ್ಲ, ಅದು ಹಾಗೆಯೇ ಇರುತ್ತೆ. ಜನ್ಮಾಂತರ ಅನೇಕ ಜನ್ಮಗಳಿಂದ ಎಷ್ಟು ಕರ್ಮಗಳನ್ನು ಸೇರಿಸಿಕೊಂಡು ಬಂದಿದ್ದಾನೋ ಪುಣ್ಯ ಪಾಪಗಳೆಲ್ಲ ಹಾಗೆಯೇ ಇರುತ್ತೆ. ಅದೆಲ್ಲ ಕೆಲವು ಈ ಯಾಗದಿಂದ ಬಂದ ಈ ಸ್ವರ್ಗ ಫಲದ ಅನುಭವ ಮಾತ್ರ ಮುಗಿಯುತ್ತೆ, ಆ ಪುಣ್ಯ ಒಂದು ಮುಗಿಯುತ್ತೆ. ಮಿಕ್ಕಿದ್ದು ಹಾಗೆಯೇ ಇರುತ್ತೆ. ಅವನ ಅಕೌಂಟಲ್ಲಿ ಯಾವುದೋ ಒಂದು ಭಾಗ ಸ್ವಲ್ಪ ಕಡಿಮೆ ಆಗುತ್ತೆ ಅಷ್ಟೇ, ಮಿಕ್ಕಿದ್ದು ಹಾಗೆಯೇ ಇರುತ್ತೆ, ಎಲ್ಲವೂ ನಾಶವಾಗುವುದಿಲ್ಲ. ಕರ್ಮಶೇಷೇಣ, ಮಿಕ್ಕ ಕರ್ಮಗಳಿಂದ ವಿಶಿಷ್ಟ ಜಾತ್ಯಾದಿ ಪ್ರಾಪ್ತಿ ಶ್ರೂಯತೆ, ಶ್ರುತಿ ಹೇಳುತ್ತೆ. ರಮಣೀಯ ಚರಣಾ ರಮಣೀಯಾಂ ಯೋನಿಮಾಪದ್ಯೇರನ್, ಬ್ರಾಹ್ಮಣ ಯೋನಿಂವ ಕ್ಷತ್ರಿಯ ಯೋನಿಂವ ಹಾಗೆ ವೈಶ್ಯ ಯೋನಿಂವ, ಕಪೂಯ ಚರಣಾ ಕಪೂಯಾಂ ಯೋನಿಮಾಪದ್ಯೇರನ್, ಶ್ವಯೋನಿಂವ ಸೂಕರ ಯೋನಿಂವ ಚಂಡಾಲ ಯೋನಿಂವ. ಶ್ರುತಿ ಸ್ಪಷ್ಟವಾಗಿ ತಿಳಿಸುತ್ತೆ. ಕುತ್ಸಿತವಾದ ಕರ್ಮಗಳನ್ನು ಉಳಿಸ್ಕೊಂಡು ಬಂದರೆ ಪಾಪಗಳು ಫಲ ಕೊಡೋಕ್ಕೆ ಯಾವ ಕರ್ಮ ಕಾದಿರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಯಾವ ಕರ್ಮವು ಫಲ ಕೊಡೋಕ್ಕೆ ಕಾದಿದೆಯೋ ಅದು ಪುಣ್ಯಕರ್ಮವಾದರೆ ಒಳ್ಳೆಯ ಜಾತಿಯಲ್ಲಿ ಜನ್ಮ ಬರುತ್ತೆ ಅವನಿಗೆ. ಅದು ಒಂದು ಪಾಪವಾಗಿದ್ದರೆ, ಕ್ರೂರವಾದ ಪಾಪವಾಗಿದ್ದರೆ ಕ್ರೂರವಾದ ಜನ್ಮ ಬರುತ್ತೆ ಅವನಿಗೆ. ಅದನ್ನು ಶ್ರುತಿ ಸ್ಪಷ್ಟವಾಗಿ ಹೇಳುತ್ತೆ. ರಮಣೀಯ ಚರಣ ಅಂದರೆ ಅವರ ಆಚರಣೆ, ಅವರು ಮಾಡಿದಂತಹ ಪುಣ್ಯ ಪಾಪಗಳು ಅಂತ ಅರ್ಥ ಅಲ್ಲಿ ಚರಣ ಶಬ್ದಕ್ಕೆ. ಬರೀ ಆಚರಣೆ ಅಂತ ಅರ್ಥವಲ್ಲ, ಅಂದರೆ ಬರೀ ಆಚರಣೆ ಅನ್ನುವುದು ಬೇರೆ ಅರ್ಥದಲ್ಲೂ ಬರುತ್ತೆ. ಆಚರಣೆ ಅನ್ನೋದು ಒಳ್ಳೆಯ ಆಚಾರ ಉಳ್ಳವರು, ಆಚಾರ ಮೊದಲಾದದ್ದು ಅಂತ ಬರುತ್ತೆ. ಅದನ್ನು ಬ್ರಹ್ಮಸೂತ್ರದಲ್ಲಿ ಅದನ್ನೆಲ್ಲ ವಿಚಾರ ಮಾಡಿ ಸ್ಥಾಪನೆ ಮಾಡ್ತಾರೆ. ರಮಣೀಯ ಚರಣ ಅಂದರೆ ಪುಣ್ಯಕರ್ಮಗಳನ್ನು ಮಾಡಿದವರು ಪುಣ್ಯವಾದ ಜನ್ಮಗಳನ್ನು ಪಡೆದುಕೊಳ್ತಾರೆ. ಪಾಪ ಕಪೂಯ ಚರಣ ಕಪೂಯಾಂ ಯೋನಿಮಾಪದ್ಯೇರನ್, ಅವರಿಗೆ ಕುತ್ಸಿತವಾದ ಜನ್ಮಗಳು ಉಂಟಾಗುತ್ತೆ. ಇದು ಶ್ರುತಿಯ ಸ್ಪಷ್ಟವಾಗಿ ಹೇಳಿದೆ. ಆದ್ದರಿಂದ ಕರ್ಮಶೇಷೇಣ, ಮಿಕ್ಕ ಕರ್ಮಗಳಿಗೆ ಅನುಗುಣವಾಗಿ ವಿಶಿಷ್ಟ ಜಾತ್ಯಾದಿ ಪ್ರಾಪ್ತಿ, ಅದಕ್ಕೆ ವಿಶಿಷ್ಟವಾದ ಜಾತಿ ಮೊದಲಾದ ಪ್ರಾಪ್ತಿ ಶ್ರೂಯತೆ, ಶ್ರುತಿಯಲ್ಲಿ ಹೇಳಲ್ಪಟ್ಟಿದೆ. ಅದನ್ನು ಹೇಳ್ತಾರೆ ತದನುಭವ ಹೇತುಭೂತ ಅನ್ನೋದರಿಂದ ಇಲ್ಲಿ ಆ ಅನುಭವಕ್ಕೆ ಕಾರಣವಾದ ಪುಣ್ಯವು ಮುಗಿದರೆ ಮತ್ತೆ ಇಲ್ಲಿಗೆ ಬರಬೇಕು ಅಂತ ಹೇಳೋದು. ಆದ್ದರಿಂದ ಸ್ವರ್ಗೇಪಿ ಪಾತಭೀತಸ್ಯ ಕ್ಷಯಿಷ್ಣೋ ನಾಸ್ತಿ ನಿರ್ವೃತಿ ಅಂತ ಅದು ವಿಷ್ಣು ಪುರಾಣದಲ್ಲಿ ಹೇಳಲ್ಪಟ್ಟಿದೆ. ಇಲ್ಲಿ ನಮಗೆ ಈ ಲೋಕದಲ್ಲಿ ಏನು ಭಯ ಅಂತ ಹೇಳಿದ್ರೆ ಮರಣ ಭಯ. ಯಾವಾಗ ಮರಣ ಬರುತ್ತೋ ಅಂತ ಎಲ್ಲರಿಗೂ ಮರಣ ಭಯವಿದೆ. ಮರಣ ಯಾವಾಗ ಆಗ್ಬಿಡುತ್ತೋ ಅಂತ ಯಾರಿಗೂ ಮರಣಕ್ಕೆ ಇಷ್ಟವಿಲ್ಲ, ಎಲ್ಲ ಭಯ ಪಡ್ತಾರೆ. ಆದರೆ ಸ್ವರ್ಗಲೋಕದಲ್ಲಿ ಹೇಗೆ ಅಂದರೆ ಪತನ ಭಯವಂತೆ. ಯಾವಾಗ ಪುಣ್ಯ ಮುಗಿದು ಭೂಲೋಕಕ್ಕೆ ಬಿದ್ದು ಬಿಡ್ತೀವೋ ಅಂತ ಅವರಿಗೆ ಆ ಭಯ. ಅಲ್ಲಿ ಪುಣ್ಯ ಮುಗಿಯುತ್ತಲ್ಲ, ಸ್ವರ್ಗೇಪಿ ಪಾತ ಭೀತಸ್ಯ, ಯಾವಾಗ ಬಿದ್ದುಬಿಡ್ತೀನೋ ಅಂತ ಅವನಿಗೆ ಭಯ. ಕ್ಷಯಿಷ್ಣೋಹೋ, ಅವನ ಫಲವೆಲ್ಲ ಒಂದು ದಿನ ಮುಗಿಯುವಂತಹದ್ದು. ನಾಸ್ತಿ ನಿರ್ವೃತಿ, ಅವನಿಗೆ ಸಂತೋಷ ಅನ್ನೋದು ಇರೋದಿಲ್ಲ, ಭಯವೇ ಇರುತ್ತೆ ಅಲ್ಲಿಯೂ ಕೂಡ ಅಂತ ಹೇಳಿದೆ ಶ್ರುತಿಯಲ್ಲಿ. ವಿಷ್ಣು ಪುರಾಣ ಹೇಳುತ್ತೆ ಅದನ್ನು. ಮರ್ತ್ಯ ಶಬ್ದೇನ ಭೂಲೋಕೇಪಿ ಅಸ್ಥಿರತ್ವಂ ಜ್ಯೋತಿತಂ, ಮರ್ತ್ಯಲೋಕಂ ವಿಶಂತಿ ಅಂತ ಹೇಳಿದಾಗ ಇದು ಮರ್ತ್ಯಲೋಕ. ಮರ್ತ್ಯಲೋಕ ಅಂತ ಹೇಳಿದ್ರೆ ಮೃತ್ಯುವನ್ನು ಹೊಂದಿರುವಂಥದ್ದು. ಮರ್ತ್ಯಂ ವಾ ಮಘವನ್ ಮರ್ತ್ಯಂ ವಾ ಇದಗಂ ಶರೀರಂ ಮೃತ್ಯುನ ಆತ್ತಂ, ಛಾಂದೋಗ್ಯ ಉಪನಿಷತ್ ತಿಳಿಸುತ್ತೆ. ಮರ್ತ್ಯಂ ವಾ ಇದಗಂ ಶರೀರಂ ಮೃತ್ಯುನ ಆತ್ತಂ, ಮೃತ್ಯು ಬಂದೇ ಬರುತ್ತೆ. ಇದು ಮರ್ತ್ಯರು ಅಂತ ಹೇಳುವಾಗ ಮೃತ್ಯುವನ್ನು ಹೊಂದುವರು, ಮರಣ ಧರ್ಮವನ್ನು ಉಳ್ಳವರು. ಆದ್ದರಿಂದ ಇದು ಅಸ್ಥಿರವಾದದ್ದು ಅನ್ನೋದನ್ನು ಮರ್ತ್ಯಲೋಕಂ ವಿಶಂತಿ ಅಂತ ಹೇಳುತ್ತೆ. ಏವಂ ಶಬ್ದಾಭಿಪ್ರೇತೇನ ಪ್ರಕಾರೇಣ ತ್ರಯೀ ಶಬ್ದಸ್ಯ ತತ್ರ ಸಂಕೋಚಂ ಕಾಮಕಾಮತ್ವೇ ಹೇತುಂ ದರ್ಶಯತಿ. ಏವಂ ತ್ರಯೀ ಧರ್ಮಮನುಪ್ರಪನ್ನಾಃ, ಏವಂ ತ್ರಯೀ ಧರ್ಮಮನುಪ್ರಪ, ಈ ರೀತಿ ತ್ರಯೀ ಧರ್ಮ ಅಂತ ಹೇಳಿದ್ರೆ ಏನು ಅಂದರೆ ತ್ರಯೀ ಶಬ್ದಕ್ಕೆ ಸಂಕುಚಿತವಾದ ಅರ್ಥ ಹೇಳಬೇಕು. ಯಾಕೆ ಅಂತ ಹೇಳಿದ್ರೆ ವೇದಾಸ್ತ್ರಯಸ್ತ್ರಯಿ ಅಂದರೆ ವೇದವೆಲ್ಲವೂ ತ್ರಯಿ ಅಂತ ಹೇಳಲ್ಪಟ್ಟಿದೆ. 3 ವಿಧವಾದ ಮಂತ್ರಗಳು ಎಲ್ಲ ವೇದದಲ್ಲೂ ಇದೆ, ಆದ್ದರಿಂದ ಹೇಳಿದೆ. ಆದರೆ ಇಲ್ಲಿ ವೇದಂ ತ್ರಯೀ ಧರ್ಮ ಅಂತ ಹೇಳಿದ್ರೆ ಏನರ್ಥ ಅಂದರೆ ಸಂಕುಚಿತವಾದ ಅರ್ಥ ಹೇಳಿ ಅವರಿಗೆ ಕಾಮಕಾಮಿಗಳು ಅನ್ನೋದು ಅರ್ಥ. ಕಾಮಕಾಮ ಲಭಂತೆ ಗತಾಗತಂ ಕಾಮಕಾಮ ಲಭಂತೆ, ಕಾಮ್ಯವಾದ ಈ ಸ್ವರ್ಗಾದಿಗಳನ್ನೆಲ್ಲ
ಆಸೆ ಪಡುವವರು, ಕಾಮ್ಯವಾದ ಪುರುಷಾರ್ಥಗಳನ್ನು ಆಸೆ ಪಡುವವರು ಅವರು ಯಾರು ಅಂತ ಹೇಳಿದ್ರೆ ಅದಕ್ಕೆ ಸಂಕುಚಿತವಾದ ಅರ್ಥ ಹೇಳಬೇಕು. ತ್ರಯ್ಯಂತ ಸಿದ್ಧ ಜ್ಞಾನ ವಿಧುರಾಹ. ತ್ರಯ್ಯಂತ ವೇದಾಂತಗಳು, ಉಪನಿಷತ್ತುಗಳು, ಅದರಲ್ಲಿ ಸ್ಪಷ್ಟವಾಗಿ ಸ್ಥಾಪನೆ ಮಾಡಲ್ಪಟ್ಟ ಬ್ರಹ್ಮಜ್ಞಾನವಿಲ್ಲದವರು ಅಂತ ಅರ್ಥ. ಜ್ಞಾನ ವಿಧುರಾಹ ಅದರಲ್ಲಿ ಏನು ಹೇಳಿದೆ? ತ್ರಯ್ಯಂತ ಸಿದ್ಧ ಜ್ಞಾನ ಯಾವುದು ಅಂತ ಹೇಳಿದ್ರೆ ನೇರವಾಗಿ ಪೂರ್ಣವಾಗಿ ಪರಮಾತ್ಮ ಜ್ಞಾನ ಹೇಳಲ್ಪಟ್ಟಿದೆ ಉಪನಿಷತ್ತುಗಳಲ್ಲಿ, ಮಿಕ್ಕ ಭಾಗದಲ್ಲಿಯೂ ಹೇಳಿದೆ. ಆದರೆ ಇದರಲ್ಲಿ ವಿಶೇಷವಾಗಿ ಅದುವೇ ಪ್ರಧಾನವಾಗಿ ಪೂರ್ಣವಾಗಿ ಹೇಳಿರುವುದರಿಂದ ತ್ರಯ್ಯಂತ ಸಿದ್ಧ ಜ್ಞಾನವು ಅವರಿಗೆ ಇಲ್ಲ. ಆದ್ದರಿಂದ ತ್ರಯೀ ಧರ್ಮ ಅಂತ ಹೇಳಿರುವುದು ಒಂದು ಸಂಕುಚಿತವಾದ ಅರ್ಥ. ಕರ್ಮಗಳಲ್ಲಿಯೇ ಅವರಿಗೆ ನಿಷ್ಠೆ ಅಂತ ಹೇಳೋದು. ಅನುವಾದೋಯಂ ಸ್ವರೂಪತಃ ಮೋಕ್ಷ ಮೋಕ್ಷ ಅನುಗುಣಸ್ಯಾಪಿ ಧರ್ಮಸ್ಯ ಪ್ರಕಾರ ವಿಶೇಷಾತ್ ಪುನರಾವೃತ್ತಿ ಹೇತುತ್ವ ಜ್ಞಾಪನಾರ್ಥ. ಸ್ವರೂಪತಃ ಸ್ವರೂಪತಃ ಎಲ್ಲವೂ ಕೂಡ ಮೋಕ್ಷಕ್ಕೆ ಅನುಗುಣವೇ. ಸ್ವರೂಪತಃ ಎಲ್ಲವೂ ಅನುಗುಣವೇ. ತ್ರಯೀ ಧರ್ಮ ಅಂತ ಹೇಳಿದ್ರೆ ಅದು ಮೋಕ್ಷಕ್ಕೆ ಅನುಗುಣವಾಗಿದೆ ಸ್ವರೂಪತಃ. ಯಾಕೆ ಅಂದರೆ ಪರಮಾತ್ಮನ ಆರಾಧನ ರೂಪವಾಗಿ ಮಾಡಿದ್ರೆ ಅದು ಮೋಕ್ಷಕ್ಕೆ ಅನುಗುಣವಾಗಿಬಿಡುತ್ತೆ, ಅದು ಮೋಕ್ಷಾನುಗುಣವೇ ಆಗುತ್ತೆ ಅದು. ಆದರೆ ಇಲ್ಲಿ ಪ್ರಕಾರ ವಿಶೇಷಾತ್ ಹೇಗೆ ಮಾಡ್ತಿದ್ದಾರೆ ಇವರು, ಯಾವ ಪ್ರಕಾರದಿಂದ ಮಾಡ್ತಿದ್ದಾರೆ? ಬ್ರಹ್ಮಜ್ಞಾನವಿಲ್ಲದೆ ಆ ದೇವತೆಯೇ ನಮಗೆ ಫಲ ಕೊಡ್ತಾನೆ, ಆ ದೇವತೆಯನ್ನೇ ನಾನು ಆರಾಧನೆ ಮಾಡ್ತೀನಿ ಅನ್ನುವ ಜ್ಞಾನದಿಂದಲೇ ಮಾಡ್ತಾರೆ. ದೇವತೆಗೆ ಅಂತರ್ಯಾಮಿಯಾತ್ಮನನ್ನು ಉದ್ದೇಶಿಸಿ ಮಾಡ್ತಾ ಇಲ್ಲ. ಆದ್ದರಿಂದ ಇದು ಪ್ರಕಾರ ವಿಶೇಷ ಇರೋದರಿಂದ ಮೋಕ್ಷಕ್ಕೆ ಅನುಗುಣವಾದ ಧರ್ಮವಾಗಿದ್ದರೂ ಕೂಡ ತ್ರಯೀ ಧರ್ಮವು ಇಲ್ಲಿ ಪ್ರಕಾರ ವಿಶೇಷಾತ್ ಇವರು ಮಾಡ್ತಿರುವ ಪ್ರಕಾರ ಬೇರೆ ಒಂದು ಪ್ರಕಾರದಲ್ಲಿ ಮಾಡ್ತಿದ್ದಾರೆ, ಬ್ರಹ್ಮಜ್ಞಾನವಿಲ್ಲದೆ. ಆದ್ದರಿಂದ ಪುನರಾವೃತ್ತಿ ಹೇತುತ್ವಂ, ಪುನರಾವೃತ್ತಿಗೆ ಕಾರಣವಾಗುತ್ತೆ. ಬ್ರಹ್ಮಜ್ಞಾನದಿಂದ ಮಾಡಿದ್ರೆ ಅದು ಕಾರಣವಾಗುವುದಿಲ್ಲ. ಪರಮಪುರುಷನ ಆರಾಧನ ರೂಪವಾಗಿ ಮಾಡಿದ್ರೆ ಅದು ಮೋಕ್ಷಕ್ಕೆ ಮುಂದೆ ಅವನಿಗೆ ಮಾರ್ಗವನ್ನು ಮಾಡಿಕೊಡುತ್ತೆ. ಆದ್ದರಿಂದ ಇಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ. ಇಲ್ಲಿ ಪೂರ್ವ ಕಾಮಶಬ್ದ ಕರ್ಮಣಿ ವ್ಯುತ್ಪನ್ನ ಕಾಮ್ಯ ಸ್ವರ್ಗಾದಿ ಕಾಮ. ಕಾಮ ಅಂತ ಹೇಳುವಾಗ ಮೊದಲು ಕಾಮ ಶಬ್ದವು ಆಬ್ಜೆಕ್ಟ್ ಆಫ್ ಡಿಸೈರ್. ಕಾಮ್ಯ ಅಂತ ಹೇಳಿದ್ರೆ ಕರ್ಮಣಿ ವ್ಯುತ್ಪನ್ನ ಅಂದರೆ ಕರ್ಮಕಾರಕ, ಎರಡನೇ ವಿಭಕ್ತಿಯಲ್ಲಿ ಹೇಳೋದು. ಆಬ್ಜೆಕ್ಟ್ ಅಂತ ಹೇಳುವ ಅರ್ಥದಲ್ಲಿ ಬರುತ್ತೆ ಅದು. ಅದು ಹೇಳುವಾಗ ಆಬ್ಜೆಕ್ಟ್ ಆಫ್ ಡಿಸೈರ್ ಕಾಮಾಹ ಅಂತ ಹೇಳಿದ್ರೆ ಕಾಮಾಹ ಅನ್ನೋದು ಡಿಸೈರ್, ಆಸೆಯನ್ನು ತೋರಿಸುತ್ತೆ. ಈ ಮೊದಲನೇ ಕಾಮ ಶಬ್ದವು ಯಾವುದರಲ್ಲಿ ಆಸೆ ಇದೆ ಅವರಿಗೆ ಅದನ್ನು ತೋರಿಸುತ್ತೆ. ಯಾವುದು ಅಂದರೆ ಸ್ವರ್ಗಾದಿಗಳು ಅಂತ ಅರ್ಥ. ಕಾಮ್ಯ ಸ್ವರ್ಗಾದಿ ಕಾಮಾಹ, ಕಾಮಿಸಲ್ಪಡುವ ಸ್ವರ್ಗವೇ ಮೊದಲಾದವುಗಳಲ್ಲಿ ಆಸೆ ಉಳ್ಳವರು. ಮೋಕ್ಷಸ್ಯಾಪಿ ಫಲತೆಯ ಕಾಮ್ಯಮಾನತ್ವಾತ್ ತತಃ ಅತ್ರ ಸಂಕೋಚಾಯ ಸ್ವರ್ಗಾದಿ ಶಬ್ದ. ಇಲ್ಲಿ ಇನ್ನೊಂದು ಪ್ರಶ್ನೆ ಬರುತ್ತೆ. ಮೋಕ್ಷ ಆಸೆ ಪಡುವವನು ಕೂಡ ಕಾಮಿಯೇ ತಾನೆ, ಕಾಮಿಯೇ ತಾನೆ, ಅವನು ಒಂದು ಕಾಮ್ಯವೇ. ಮೋಕ್ಷವನ್ನು ಆಸೆ ಪಡಬೇಕಾ ಬೇಡವೇ? ಮೋಕ್ಷ ಕಾಮಿ ಅಂತ ಹೇಳಿದ್ರೆ ಅವನಿಗೂ ಮೋಕ್ಷದಲ್ಲಿ ಆಸೆ ಇದೆಯಲ್ಲ, ಅದು ಒಂದು ಕಾಮ್ಯವಾಯ್ತಲ್ಲ ಅಂತ ಹೇಳಿದ್ರೆ ಅದು ನಮಗೆ ಬೇಕಾದ ಕಾಮ, ಅದು ಇಷ್ಟವಾದ ಕಾಮ ಅದು. ಆದ್ದರಿಂದ ಇಲ್ಲಿ ಆ ರೀತಿ ಅರ್ಥವಲ್ಲ. ಇಲ್ಲಿ ಮೋಕ್ಷವೂ ಕೂಡ ಒಂದು ಫಲ. ಆ ಫಲವನ್ನು ಆಸೆ ಪಟ್ಟು ಮಾಡುವವನು ಕೂಡ ಕಾಮಕಾಮಿ ಆಗ್ತಾನೆ. ಅವನು ಮೋಕ್ಷಕಾಮಿ ಅಷ್ಟೇ. ಅವನು ಆ ಕಾಮ ಶಬ್ದಕ್ಕೆ ಅಲ್ಲಿ ಮೋಕ್ಷ ಅಂತ ಅರ್ಥ, ಇಲ್ಲಿ ಸ್ವರ್ಗಾದಿ ಫಲಗಳು. ಆದ್ದರಿಂದ ಇಲ್ಲಿ ಸಂಕುಚಿತವಾದ ಅರ್ಥವನ್ನೇ ಹೇಳಬೇಕು. ಯಾಕೆ ಅಂದರೆ ಇವರಿಗೆ ಪುನರಾವೃತ್ತಿ ಹೇಳಿರೋದ್ರಿಂದ ಸ್ವರ್ಗ ಮೊದಲಾದವುಗಳನ್ನು ಆಸೆ ಪಡುವವರು ಕೇವಲ ಶಬ್ದೇನ ತ್ರಯ್ಯಂತ ಸಿದ್ಧ ಸ್ವಾಂಗಿಭೂತ ಪರಮ ಧರ್ಮ ರಾಹಿತ್ಯ ಉಕ್ತಿ ಅಂತ ಹೇಳೋದು. ಕೇವಲ ಕಾಮ್ಯಗಳು, ಕೇವಲ ಸ್ವರ್ಗಾದಿ ಫಲಗಳು ಅಂತ ಇಲ್ಲಿ ಭಾಷ್ಯದಲ್ಲಿ ಭಾಷಿಕಾರ ಹೇಳುವಾಗ ಕೇವಲಂ ತ್ರಯೀ ಧರ್ಮವನ್ನು ಪ್ರಪನ್ನಾಹ, ಕೇವಲ ಅನ್ನುವ ಶಬ್ದವೇ ಇಲ್ಲಿ ವಿಶೇಷವನ್ನು ತೋರಿಸುತ್ತೆ. ಇವರ ಆಸೆ ಯಾವುದರಲ್ಲಿ ಅಂತ ಹೇಳಿದ್ರೆ ತ್ರಯ್ಯಂತ ಸಿದ್ಧ ಸ್ವಾಂಗಿಭೂತ ಪರಮಧರ್ಮ ರಾಹಿತ್ಯೋಕ್ತಿ ಅಂತ ಹೇಳಿದ್ರೆ ಇದಕ್ಕೆ ಅಂಗಿಯಾದ ಭಕ್ತಿಯೋಗ ಇಲ್ಲದೆ ಇರುವವರು ಅಂತ ಅರ್ಥ. ಅದಕ್ಕೆ ಈ ಕರ್ಮಗಳಿಗೆಲ್ಲ ಕರ್ಮವು ಭಕ್ತಿಯೋಗಕ್ಕೆ ಅಂಗ. ಆದ್ದರಿಂದ ತ್ರಯ್ಯಂತದಲ್ಲಿ ಅಂಗಿ ಯಾವುದು ಅಂದರೆ ಭಕ್ತಿಯೋಗವು ಹೇಳಲ್ಪಟ್ಟಿದೆ. ಭಕ್ತಿಯೋಗಕ್ಕೆ ಅಂಗವಾಗಿ ಈ ಕರ್ಮಗಳನ್ನೆಲ್ಲ ಮಾಡ್ತಾರೆ. ಆದ್ದರಿಂದ ಆ ಪರಮಧರ್ಮವನ್ನು ಭಕ್ತಿಯೋಗ ರಹಿತವಾದದ್ದು, ಭಕ್ತಿಯೋಗಕ್ಕೆ ಅಂಗ ಅಂತ ಮಾಡ್ತಾ ಇಲ್ಲ ಇವರು, ಇದನ್ನೇ ಪ್ರಧಾನವಾಗಿ ಮಾಡ್ತಾ ಇದ್ದಾರೆ. ಆದ್ದರಿಂದ ಗತಾಗತಂ ಕಾಮಕಾಮ ಲಭಂತೆ, ಗತಂಚ ಆಗತಂಚ ಗತಾಗತಂ ತದೇವ ಲಭಂತೆ.
ಹೋಗೋದು ಬರೋದು ಇದುವೇ ಪಡೆದುಕೊಳ್ತಾರೆ. ನಹಿ ಗಮನಾಗಮನ ಮಾತ್ರಂ ದೋಷಃ ಇತ್ಯತ್ರ ಅಲ್ಪೇತಿ. ಹೋಗೋದು ಬರೋದು ಅಷ್ಟೇ ದೋಷವಲ್ಲ, ಹೋಗೋದು ಬರೋದೇ ದೋಷವಲ್ಲ. ಆದರೆ ಮೋಕ್ಷಕ್ಕೆ ಹೋದವರು ಕೂಡ ಎಲ್ಲ ಕಡೆನೂ ಹೋಗ್ತಾರೆ. ಎಲ್ಲ ಕಾಮರೂಪಿ ಅನುಸಂಚರನ್ ಇಮಾನ್ ಲೋಕಾನ್ ಕಾಮಾನ್ನಿ ಕಾಮರೂಪಿ ಅನುಸಂಚರನ್, ಹೋದ್ರು ಬರ್ತಾರೆ, ಎಲ್ಲ ಕಡೆ ಓಡಾಡ್ತಾರೆ, ಎಲ್ಲ ಮಾಡ್ತಾರೆ. ಗಮನಾಗಮನವೇ ದೋಷವಲ್ಲ. ಆದರೆ ಇವರು ಪಡೆದುಕೊಂಡಿರುವ ಫಲ ಅಲ್ಪವಾದ್ದರಿಂದ ಅಲ್ಪ ಅಸ್ಥಿರ ಸ್ವರ್ಗಾದೀನ ಅನುಭೂಯ ಪುನಃ ಪುನಃ ನಿವರ್ತಂತೆ. ಮೋಕ್ಷವನ್ನು ಪಡೆದುಕೊಂಡು ಇಷ್ಟಾಬದ್ಧಾಗಿ ಓಡಾಡಬಹುದು, ಅದು ಇಲ್ಲಿ ಹೇಳ್ತಾ ಇಲ್ಲ. ಅಲ್ಪವಾದ ಅಸ್ಥಿರವಾದ ಸ್ವರ್ಗಾದಿಗಳನ್ನು ಅನುಭವಿಸಿ ಮತ್ತೆ ಮತ್ತೆ ಇಲ್ಲಿಗೆ ಬರ್ತಾರೆ. ಅನುಭವ ದಶಾಯಾಮಪಿ ಅಲ್ಪತ್ವಾತ್, ಅನುಭವದ ದಶೆಯಲ್ಲಿಯೂ ಬಹಳ ಅಲ್ಪವಾದದ್ದು ಇದು. ಇದು ಬಹಳ ಅದ್ಭುತವಾಗಿ ಬೃಹದಾರಣ್ಯಕ ಉಪನಿಷತ್ತು ಹೇಳುತ್ತೆ. ಯಥಾ ಪಶುರೇವಂ ಸದೇವಾನಾಂ ಅಂತ ಹೇಳಿ. ಬೃಹದಾರಣ್ಯಕ ಉಪನಿಷತ್ತಿನ ಆ ಭಾಗ ಬಹಳ ಅದ್ಭುತವಾಗಿದೆ. ಅದನ್ನು ಶೇರ್ ಮಾಡ್ತೇನೆ ಈಗ. ಬೃಹದಾರಣ್ಯಕ ಉಪನಿಷತ್ತಲ್ಲಿ ಏನು ಹೇಳಿದೆ ಅಂತ ಹೇಳಿದ್ರೆ, ಆ ಭಾಗ ಇಲ್ಲಿ ಶೇರ್ ಮಾಡ್ತಿರೋದು ಬೃಹದಾರಣ್ಯಕ ಉಪನಿಷತ್ತು. ತದ್ಧೈತತ್ ಪಶ್ಯನ್ ಋಷಿ ವಾಮದೇವ ಪ್ರತಿಪೇದೆ ಅಹಂ ಅನುರಭವಂ ಸೂರ್ಯಶ್ಚೇತಿ. ವಾಮದೇವರು, ಋಷಿಯಾದ ವಾಮದೇವರು ತತ್ಹ ಏತತಿ ಪಶ್ಯನ್, ನೇರವಾಗಿ ಸಾಕ್ಷಾತ್ಕಾರ ಮಾಡಿಕೊಂಡು ಅವ್ರು ಏನು ಹೇಳಿದ್ರು ಅಂದರೆ, ಅಹಂ ಅನುಹು ಅಹಂ ಅಹಂ ಅನುರಭವಂ ಸೂರ್ಯಶ್ಚ, ನಾನೇ ಮನು, ನಾನೇ ಸೂರ್ಯ, ನಾನೇ 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 ಅಂತ ಅಹಂ ಶಬ್ದಕ್ಕೆ ಪರಮಾತ್ಮ ಪರ್ವತರವರೆಗೂ ಅರ್ಥವನ್ನು ಮಾಡಿದ್ರು. ಅವರು ಅದನ್ನು ಅಹಂಗ್ರಹೋಪಾಸನೆ ಅದನ್ನು ಮಾಡಿದವರು ವಾಮದೇವರು ಅಂತ ಶ್ರುತಿಯ ಪ್ರಮಾಣ. ವೇದ ಬೃಹದಾರಣ್ಯಕ ಉಪನಿಷತ್ತು ತಿಳಿಸುತ್ತೆ. ತರಿದಮಪ್ಯೇತರ್ಹಿ ಏವಂ ವೇದ ಅಹಂ ಬ್ರಹ್ಮಾಸ್ಮೀತಿ, ಇಲ್ಲೇ ಬರೋದು ಬೃಹದಾರಣ್ಯಕದಲ್ಲಿ, ಅಹಂ ಬ್ರಹ್ಮಾಸ್ಮಿ ಸಹ ಇದಗಂ ಸರ್ವಂ ಭವತಿ, ಎಲ್ಲವೂ ಆಗ್ಬಿಡ್ತಾನವನು. ತಸ್ಯ ಹನ ದೇವಾಶ್ಚ ಅನುಭೂತ್ಯ ಈಶತೆ, ಈ ಅನುಭವದಿಂದ ತಪ್ಪಿಸಕ್ಕಾಗೋದಿಲ್ವಂತೆ ದೇವತೆಗಳು ಅವನನ್ನು. ದೇವಾಶ್ಚ ಅನಾಭೂತ್ಯ, ದೇವಾಶ್ಚ ನ ಅಭೂತ್ಯ ಈಶತೆ, ಈ ಒಂದು ಅನುಭವದಿಂದ ತಪ್ಪಿಸಕ್ಕೆ ದೇವತೆಗಳ ಕೈಯಲ್ಲಿ ಆಗೋದಿಲ್ಲ. ಯಾರು ಪರಮಾತ್ಮ ಜ್ಞಾನದಿಂದ ಬ್ರಹ್ಮಜ್ಞಾನ ಪಡೆದುಕೊಂಡ್ಬಿಟ್ಟಿದ್ದಾನೋ ದೇವತೆಗಳಿಗೆ ಅವನ ಮೇಲೆ ಯಾವ ವಿಧ ಅಧಿಕಾರವೂ ಇರೋದಿಲ್ಲ. ಆತ್ಮ ಹೇಷಗಂ ಸಭವತಿ, ಅವನು ಆಗ್ತಾನೆ. ಆತ್ಮ ಹೇಷಾಂ ಸಭವತಿ. ಅದಕ್ಕೆ ಬೇರೆ ಮಿಕ್ಕಿದವರ ವಿಷಯ ಹೇಳ್ತಾರೆ ಈಗ. ಅಥ ಯಃ ಅನ್ಯಾಂ ದೇವತಾಮುಪಾಸ್ತೆ ಅನ್ಯಃ ಅಸೌ ಅನ್ಯಃ ಅಹಂ ಅಸ್ಮಿ ಇತಿ. ಅವನು ಬೇರೆ ನಾನು ಬೇರೆ ಅಂತ ಯಾರು ಉಪಾಸನೆ ಮಾಡ್ತಾರೋ, ಬ್ರಹ್ಮನು ನನಗೆ ಆತ್ಮ ಅಂತ ಉಪಾಸನೆ ಮಾಡೋದಿಲ್ಲ, ಅಹಂ ಬ್ರಹ್ಮಾಸ್ಮಿ ಅಂತ ಉಪಾಸನೆ ಮಾಡೋದಿಲ್ಲ, ನನಗೆ ಆತ್ಮನಾದವನು ಬ್ರಹ್ಮ ಅಂತ ಉಪಾಸನೆ ಮಾಡೋದಿಲ್ಲ, ಅವನೇ ಬೇರೆ ನಾನೇ ಬೇರೆ. ಬೇರೆ ದೇವತೆಗಳನ್ನು ಉಪಾಸನೆ ಮಾಡ್ತಾರಲ್ಲ, ನ ಸ ವೇದ, ಅವನಿಗೆ ತಿಳಿಯೋದಿಲ್ಲ. ಅವನು ಹೇಗೆ? ಯಥಾ ಪಶುರೇವಂ ಸ ದೇವಾನಾಂ, ದೇವತೆಗಳಿಗೆ ಪಶುಗಳಂತೆ ಅಂತೆ ಅವರು. ಪಶುಗಳಂತೆ ಅಂದರೆ ಏನರ್ಥ? ಯಥಾ ಹವೈ ಬಹವಃ ಪಶವಃ ಮನುಷ್ಯಂ ಭುಂಜುಹು. ನಮ್ಮ ಮನೆಗಳಲ್ಲಿ 10 ಹಸುಗಳನ್ನು ಕಟ್ಟಿದ್ರೆ ಹಸುಗಳೆಲ್ಲ ನಮಗೆ ಹೇಗೆ ಎಲ್ಲ ವಿಧವಾದ ಭೋಗ ಕೊಡುತ್ತಲ್ಲ, ಹಾಲು ಕೊಡುತ್ತೆ, ಇದು ಕೊಡುತ್ತೆ, ಬೆರಣಿ ಕೊಡುತ್ತೆ, ಎಲ್ಲ ಕೊಡುತ್ತಲ್ಲ. ಮನುಷ್ಯರಿಗೆ ಎಲ್ಲ ವಿಧವಾದ ಉಪಕಾರಗಳನ್ನು ಮಾಡಿ ಮನುಷ್ಯರಿಗೆ ಅನುಭವಗಳನ್ನೆಲ್ಲ ಕೊಡುತ್ತಲ್ಲ ಪಶುಗಳು. ಹಾಗೆ ಏವಂ ಏಕೈಕ ಪುರುಷೋ ದೇವಾನ್ ಭುನಕ್ತಿ. ಈ ಪುರುಷರೆಲ್ಲ ಅಲ್ಲಿ ಹೋಗಿ ದೇವತೆಗಳಿಗೆ ಉಪಚಾರ ಮಾಡ್ತಾರೆ, ದೇವತೆಗಳಿಗೆ ಎಲ್ಲವಾದ ಇದನ್ನು ಮಾಡ್ತಾರೆ. ಅವರು ಹೋಗಿ ಚಾಕರಿ ಮಾಡ್ತಾರೆ ಅಲ್ಲಿ ಹೋಗಿ ದೇವತೆಗಳಿಗೆಲ್ಲ. ಪಶುಗಳು ನಮಗೆ ಹೇಗೆ ಮಾಡುತ್ತವೋ ಹಾಗೆ ಮಾಡುತ್ತಾರಂತೆ ಇವರೆಲ್ಲ ಹೋಗಿ ಸ್ವರ್ಗಲೋಕತ್ತಿಗೆ. ಅದ್ರಲ್ಲಿ ಹೇಳುತ್ತೆ ಉಪನಿಷತ್ತು ಆಶ್ಚರ್ಯವಾಗಿ, ಏಕಸ್ಮಿನ್ನೇವ ಪಶೌ ಆದೀಯಮಾನೆ ಅಪ್ರಿಯಂ ಭವತಿ. ಒಬ್ಬ ಕಾಡಿಗೆ ಕರ್ಕೊಂಡು ಹೋಗ್ತಾನೆ 15 ಹಸುಗಳನ್ನು. ಒಂದು ಹಸು ಎಲ್ಲ ತಪ್ಪಿಸ್ಕೊಂಡ್ಬಿಡುತ್ತೆ, ಅದು ಬಿಟ್ಟು ಬಂದ್ಬಿಡ್ತಾನ ಅವನು. ಎಲ್ಲ ಕಡೆ ಹುಡುಕಿ ಹೇಗಾದರೂ ಮಾಡಿ ಆ ಪಶುವನ್ನು ಹಿಡ್ಕೊಂಡು ಕರ್ಕೊಂಡ್ಬರ್ತಾನೆ ಮನೆಗೆ. ಪಶು ಎಲ್ಲ ತಪ್ಪಿಸ್ಕೊಂಡು ಹೋದರೆ, ಒಂದು ಪಶು ಹೋದರೂ ಬಿಡೋದಿಲ್ವಂತೆ. ಉಪನಿಷತ್ ತಿಳಿಸುತ್ತೆ, ಏಕಸ್ಮಿನ್ನೇವ ಪಶವು ಆದೀಯಮಾನೆ ಅಪ್ರಿಯಂ ಭವತಿ. ಒಂದು ಕಳೆದುಕೊಂಡ್ರೂ ಅವನಿಗೆ ಬಹಳ ದುಃಖವಂತೆ. ಅವನಿಗೆ ಅಯ್ಯೋ ಎಲ್ಲೋ ಹೊರಟೋಯ್ತಲ್ಲ ಒಂದು ಹಸು. ಕಾಡೆಲ್ಲ ಹುಡುಕಿ ಕಷ್ಟಪಟ್ಟು ಕತ್ತಲಾದರೂ ಆ ಹಸುವನ್ನು ಹುಡುಕಿ ಮನೆಗೆ ಕರೆದುಕೊಂಡು ಬಂದು ಅದರ ಹತ್ರ ಎಲ್ಲ ಉಪಕಾರಗಳನ್ನು ಪಡ್ಕೊಳ್ತಾನೆ. ಕಿಮು ಬಹುಶು, ಅನೇಕ ಹಸುಗಳಿಗೆ ಹೋಗ್ಬಿಟ್ರೆ ಇನ್ನೇನು ಅರ್ಥ?
ಆದ್ದರಿಂದ ಏನು ಮಾಡ್ತಾರೆ ದೇವತೆಗಳು, ತಸ್ಮಾದೇಶಾಂ ತನ್ನ ಪ್ರಿಯಂ ಬ್ರಹ್ಮಜ್ಞಾನ ಇರುವವರು ಇವರಿಗೆ ಇಷ್ಟವಾಗಲ್ವಂತೆ. ಬ್ರಾಹ್ಮಣನಿಗೆ ಯಾರು ಪ್ರಪತ್ತಿ ಮಾಡ್ತಾರೋ ಭಕ್ತಿಯೋಗ ಮಾಡ್ತಾರೋ ಅವನ್ನ ಕಂಡ್ರೆ ದೇವತೆಗಳಿಗೆ ಆಗೋದಿಲ್ಲ ಅಂತ ಉಪನಿಷತ್ತೇ ಹೇಳುತ್ತೆ. ಯದೇ ತನ್ ಮನುಷ್ಯ ವಿದ್ಯು, ಯಾರು ಪರಮಾತ್ಮನನ್ನು ತಿಳ್ಕೊಂಡ್ಬಿಟ್ರೋ ಅವರು ದೇವತೆಗಳಿಗೆ ಪ್ರಿಯರಲ್ಲವಂತೆ. ಯಾಕೆ ಅಂದರೆ ತಮಗೆ ಚಾಕರಿ ಮಾಡೋರು ಹೋಗ್ಬಿಟ್ರಲ್ಲ, ಒಂದು ಹಾಸು ಕಳೆದೋದ್ರೆ ಹೇಗೆ ಕಷ್ಟಪಡ್ತಾರೋ ಅದೇ ಹಸುಗಳು ಹೋಗ್ಬಿಟ್ರೆ ಇನ್ನೆಷ್ಟು ದುಃಖವಾಗುತ್ತೆ ಅವನಿಗೆ. ಹಾಗೆ ದೇವತೆಗಳು ಮನುಷ್ಯರು ಬ್ರಹ್ಮಜ್ಞಾನ ಪಡೆದುಕೊಂಡು ಬಿಟ್ಟವ್ರನ್ನ ಕಂಡ್ರೆ ಅವರಿಗೆ ಪ್ರಿಯವಲ್ಲ. ಅವ್ರಿಗೆ ಹವಿಸ್ಕೊಡೋರನ್ನ ಕಷ್ಟಪಟ್ಟು ಅವ್ರು ಉಳಿಸ್ಕೋತಾರೆ. ಹೇಗಾದರೂ ಒಬ್ಬರು ಕೊಡದೇ ಇರೋರು ಹೋದರೂ ಅವ್ರನ್ನ ಹೇಗಾದರೂ ಮಾಡಿ ಅಟ್ರಾಕ್ಟ್ ಮಾಡಿ ಅವ್ರಿಗೇನೋ ಒಂದು ಫಲವನ್ನು ಕೊಟ್ಟು ಮತ್ತೆ ಮತ್ತೆ ಹವಿಸ್ಸನ್ನು ಕೊಟ್ಟು ದೇವತೆಗಳನ್ನೇ ಆರಾಧಿಸುವಾಗ ಮಾಡ್ತಾರೆ. ಉಪನಿಷತ್ತು ಇದನ್ನು ತಿಳಿಸುತ್ತೆ. ಸ್ವಾಮಿ ದೇಶಿಗನ್ ಅದನ್ನು ಇಲ್ಲಿ ತೆಗಿತಾರೆ. ಯಥಾ ಪಶುರೇವಂ ಸದೇವಾನಾಂ, ಯಥಾ ಪಶುರೇವಂ ಸದೇವಾನಾಂ. ದೇವತೆಗಳಿಗೆ ಪಶುಗಳಂತೆ ಇವನು ಅಂತ ಹೇಳಿದೆ. ಮಹಾತ್ಮರಿಗಳಿಗೂ ಮಿಕ್ಕಿದವರಿಗೂ ವ್ಯತ್ಯಾಸ ಎಷ್ಟು ಅದ್ಭುತವಾಗಿ ಇಲ್ಲಿ ಹೇಳ್ತಾರೆ. ಸ್ವಾಮಿ ದೇಶಿಕನ್ ತೋರಿಸ್ತಾರೆ ನಮಗೆ ಎಷ್ಟು ವ್ಯತ್ಯಾಸವಿದೆ. ಇತಿ ಪ್ರಕ್ರಿಯೆಯ ಅತಿಶಯಿತ ಬ್ರಹ್ಮಾದಿ ಸುಖಾನುಸಂಧಾನೇನ ದುಃಖತ್ವ. ಆ ಅತಿಶಯಿತವಾದ ಬ್ರಹ್ಮಾದಿ ಸುಖ ಇದೆಯಲ್ಲ, ಅದರ ಅನುಸಂಧಾನದ ಮುಂದೆ ಇದು ದುಃಖ ರೂಪವಾದದ್ದು. ತಸ್ಯ ಚ ಅಸ್ಥಿರತ್ವಾನುಸಂಧಾನಾತ್ ದುಃಖ ತರತ್ವಂ. ದುಃಖ, ದುಃಖತರ, ದುಃಖತಮ. ಅತಿಶಯಿತವಾದ ಬ್ರಹ್ಮಾನುಭವ, ಅದಕ್ಕೆ ಹೋಲಿಸಿದ್ರೆ ಇದು ದುಃಖ. ಅಷ್ಟೇ ಅಲ್ಲ, ಇದು ಅಸ್ಥಿರ. ಹೋಗಲಿ ಇದು ಸ್ಥಿರವಾಗಿ ಇರುತ್ತೆಯೋ ಅಂದರೆ ಅಸ್ಥಿರ, ಅದು ಇನ್ನೂ ಹೆಚ್ಚಾದ ದುಃಖ ಹುಟ್ಟಕ್ಕೆ ಮಾಡೋಕ್ಕೆ ಕಾರಣವಾಗುತ್ತೆ. ತತ್ಪ್ರಧ್ವಂಸ ಗಮೇತು ದುಃಖ ತಮತ್ವಂ. ಒಂದು ದಿನ ಮುಗಿದು ಹೋಗುತ್ತೆ ಇದು, ಈ ಸ್ವರ್ಗಾದಿ ಅನುಭವ. ಇನ್ನೂ ಅಧಿಕವಾದ ದುಃಖವಾಗ್ಬಿಡುತ್ತೆ ಅವನಿಗೆ. ದುಃಖ, ದುಃಖತರ, ದುಃಖತಮ. ಅತಿಶಯತ್ವವಿಲ್ಲ, ಸ್ಥಿರತ್ವವೂ ಇಲ್ಲ, ನಾಶವೋ ಅದು ಅನಾಶಿಯೂ ಅಲ್ಲ, ಅದು ಅನಾಶಿಯೂ ನಿತ್ಯವಾದದ್ದು ಅಲ್ಲ. ಈ ಮೂರು ಇಲ್ಲದೆ ಇರೋದ್ರಿಂದ ದುಃಖ, ದುಃಖತರ, ದುಃಖತಮ. ಸ್ವರ್ಗ ಫಲಗಳು ಹೇಗಿದೆ ಅಂತ ದೇಶಿಕರು ಇಲ್ಲಿ ವಿವರಿಸ್ತಾರೆ. ಇಲ್ಲಿ ಘಟಿಯಂತ್ರ ನ್ಯಾಯೇನ. ಘಟಿಯಂತ್ರ ಅಂದರೆ ಒಂದು ಚಕ್ರಲ್ಲಿ ನೀರನ್ನು ಎತ್ತಿ ಎತ್ತಿ ಹಾಕ್ತಾ ಇರುತ್ತೆ, ಸುತ್ತಾ ಇರುತ್ತೆ. ಅದು ನೀರು ತೆಗೆದು ತೆಗೆದು ಹಾಕ್ತಾ ಇರುತ್ತೆ. ಅಡಿಯಲ್ಲಿ ನೀರಿರುತ್ತೆ, ಅದ್ರಲ್ಲಿ ಗಟಿ ಯಂತ್ರ ಇಟ್ಟರೆ ನೀರು ತುಂಬಿಕೊಳ್ಳುತ್ತೆ, ತಿರ್ಗಾ ಬಿಸಾಕುತ್ತೆ, ತುಂಬುತ್ತೆ. ಈ ಥರ ಈ ಘಟಿ ಯಂತ್ರ ನ್ಯಾಯ. ಘಟಿ ಯಂತ್ರ ಹೇಗೆ ಸುತ್ತಾ ಇರುತ್ತೋ ಹಾಗೆ ಪುನಃ ಪುನಃ ಆವೃತ್ಯಧೀನ ಗರ್ಭವಾಸ ವ್ಯಾಧಿ ನಿರಯಾದಿ ಸಂಭವಂತು ದುಃಖಂ ವಕ್ತುಮಪಿ ದುಸ್ಸಹಂ. ಹೇಳೋದಕ್ಕೂ ಕೂಡ ಸಾಧ್ಯವಿಲ್ಲ, ಕೇಳೋದಕ್ಕೂ ಕೂಡ ಸಹಿಸಕ್ಕಾಗೋದಿಲ್ಲ. ಯಾರಾದರೂ ಅದನ್ನ ಹೇಳಿದ್ರೆ ದುಃಖಗಳನ್ನೆಲ್ಲ ನಮಗೆ ಕೇಳೋದಕ್ಕೂ ಸಹಿಸ್ಕೊಳಕ್ಕಾಗಲ್ವಂತೆ. ವಕ್ತುಮಪಿ ದುಸ್ಸಹಂ, ಹೇಳೋದಕ್ಕೂ ಕೂಡ ಸಹಿಸೋದಕ್ಕಾಗೋದಿಲ್ಲ. ಅಷ್ಟು ಗರ್ಭವಾಸವೇನು, ವ್ಯಾಧಿ ಏನು, ನರಕಾದಿಗಳು ಇವುಗಳೆಲ್ಲ ಉಂಟಾಗುತ್ತಲ್ಲ, ಈ ಪುನಃ ಪುನಃ ಬರೋದು. ಅಷ್ಟು ಅದು ಅಲ್ಪ, ಸ್ಥಿರ, ಅದು ಸಾತಿಶಯವಾದದ್ದು, ಒಂದು ದಿನ ಮುಗಿಯುವಂತಹದ್ದು. ಇದೆಲ್ಲ ತಚ್ಚ ಅಸಂಖ್ಯಾತ ಪ್ರವಾಹಂ. ಇದು ಎಷ್ಟು ಅಂತ ಹೇಳಿದ್ರೆ ಎಷ್ಟು ಅಂತ ಹೇಳಕ್ಕಾಗೋದಿಲ್ಲ. ಸಂಖ್ಯೆಗೆ ಮೀರಿದ ಪ್ರವಾಹ ರೂಪದಲ್ಲಿ ಬರ್ತಾನೇ ಇದೆ ಗರ್ಭವಾಸಾದಿ ದುಃಖಗಳೆಲ್ಲ. ಇಂತಹ ಫಲಗಳನ್ನು ಆಸೆ ಪಡುವವರು ಇದ್ದಾರೆ. ಮಹಾತ್ಮರಾದರೂ ನನ್ನನ್ನೇ ಆಸೆ ಪಟ್ಟು ಬಿಡ್ತಾರೆ. ಪರಮಾತ್ಮನು ಮಹಾತ್ಮರ ಒಂದು ವಿಶೇಷವನ್ನು ತೋರಿಸೋಕ್ಕೆ ಮಿಕ್ಕವರ ಒಂದು ಫಲ ಎಷ್ಟು ಅಲ್ಪವಾದದ್ದು, ಅಸ್ಥಿರವಾದದ್ದು, ಎಷ್ಟು ದುಃಖಗಳಿಂದ ತುಂಬಿದೆ, ಅದನ್ನೆಲ್ಲ ಅನೇಕರು ಇದೇ ಮಾಡ್ತಾರೆ. ಮಹಾತ್ಮರುಗಳಾದರೂ ಮಹಾತ್ಮರುಗಳಾದರೂ ನಿರತಿಶಯ ಪ್ರಿಯ ರೂಪ ಮಚ್ಚಿಂತನಂ ಕೃತ್ವ. ಅವರಿಗೆ ಚಿಂತನೆ ಮಾಡುವುದೇ ನಿರತಿಶಯ ಪ್ರಿಯವಾಗಿದೆ. ಅವರಿಗೆ ನಿರತಿಶಯ ಪ್ರಿಯ ರೂಪ ಮಚ್ಚಿಂತನಂ ಕೃತ್ವ. ಪರಮಾತ್ಮನ ಚಿಂತನೆ ಮಾಡುವುದೇ ಅತ್ಯಂತ ಪ್ರಿಯವಂತೆ ಮಹಾತ್ಮರಿಗೆ. ಮಾಂ ಅನವಧಿಕಾತಿಶಯ ಆನಂದಂ ಪ್ರಾಪ್ಯ. ನನ್ನನ್ನೇ ಪಡೆದುಕೊಂಡು, ಪರಮಾತ್ಮ ಸ್ವರೂಪವೇ ಆನಂದೋ ಬ್ರಹ್ಮ, ಅನವಧಿಕ ಅತಿಶಯಾನಂದವಾದ ನನ್ನನ್ನು ಪಡೆದುಕೊಂಡು ನ ಪುನರಾವರ್ತಂತೆ ಇತಿ ತೇಷಾಂ ವಿಶೇಷಂ ದರ್ಶಯತಿ. ಮತ್ತೆ ಅವರ ವಿಶೇಷವನ್ನು ಪರಮಾತ್ಮನು ತೋರಿಸ್ತಾನೆ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಎಷ್ಟು ಭರವಸೆ ಕೊಡ್ತಿದ್ದಾನೆ ಪರಮಾತ್ಮ ಅಂದರೆ, ಅಹಂ ವಹಾಮಿ ಯೋಗಕ್ಷೇಮಂ ತೇಷಾಂ ಯೋಗಕ್ಷೇಮಂ ಅಹಂ ವಹಾಮಿ.
ನನ್ನ ಭಾರ ಅದು. ಅವ್ರಿಗೇನು ಮಾಡಬೇಕಾಗಿಲ್ಲ, ಅವರಿಗೆ ಯೋಗವನ್ನು ಕ್ಷೇಮವನ್ನು ನಾನೇ ನೋಡ್ಕೊಳ್ತೀನಿ ಅಂತ ಹೇಳ್ತಾ ಇರುವಂಥದ್ದು. ಅನನ್ಯಾಹ ಚಿಂತೆಯಂತಹ. ಅನನ್ಯಾಹ ಅಂತ ಹೇಳಿದ್ರೆ ಅನ್ಯರಲ್ಲದೆ, ನಾನು ಅವನು ಒಬ್ಬನೇ ಅಂತ ಅರ್ಥವಲ್ಲ. ಯೋ ಅನ್ಯಾಂ ದೇವತಾಂ ಉಪಾಸ್ತೆ ಅಹಂ ಅನ್ಯಃ ಅಸೌ ಅನ್ಯಃ ಇತಿ ಅಂತ ಹೇಳಿದ್ರಲ್ಲ, ಆ ರೀತಿ ಅಲ್ಲ. ಅವನು ಬೇರೆ ನಾನು ಬೇರೆ ಅಂತ ಆ ಅರ್ಥವಲ್ಲ ಅನನ್ಯರು ಅಂತ ಅರ್ಥಕ್ಕಿಲ್ಲಿ. ಅನನ್ಯ ಪ್ರಯೋಜನರು ಅಂತ ಅರ್ಥ. ಅನನ್ಯಾಹ ಚಿಂತೆಯಂತಹ ಅಂತ ಹೇಳಿದಾಗ ಅನನ್ಯ ಪ್ರಯೋಜನ. ಅನನ್ಯ ಪ್ರಯೋಜನ, ಬೇರೆ ಯಾವುದು ಪ್ರಯೋಜನವಿಲ್ಲ ಅವರಿಗೆ. ತದೇವ ಏಕಂ ಜಾನತ ಆತ್ಮಾನಂ ಅನ್ಯಾವಾಚೋ ವಿಮುಂಚತಃ ಅಂತ ಹೇಳಿದಾಗೆ ಪರಮಾತ್ಮನ ಪ್ರಾಪ್ತಿಯೇ ಪ್ರಯೋಜನ, ಅದೊಂದೇ ಅವರಿಗೆ ಬೇಕಾದದ್ದು. ಆ ರೀತಿ ಇರುವಂತಹವರು ಮಚ್ಚಿಂತನೇನ, ಪರಮಾತ್ಮನ ಒಂದು ನಿರಂತರವಾದ ಚಿಂತನೆಯಿಂದಲೇ, ಮಚ್ಚಿಂತನೇನ ವಿನಾ ಇಲ್ಲೇ ಹೋದರೆ ಆತ್ಮಧಾರಣ ಅಲಭ ಅಲಾಭಾತ್, ಆತ್ಮಧಾರಣ ಅಲಾಭಾತ್, ಆತ್ಮವನ್ನು ಧರಿಸಲು ಸಾಧ್ಯವಿಲ್ಲ ಅವರಿಗೆ. ಚಿಂತನೈಕ ಪ್ರಯೋಜನ. ಆದ್ದರಿಂದಲೇ ಪರಮಾತ್ಮನ ಚಿಂತನೆ ಮಾಡುವುದೇ ಪ್ರಯೋಜನ ಅವರಿಗೆ, ಬೇರೆ ಯಾವುದು ಬೇಕಾಗಿಲ್ಲ ಅವರಿಗೆ. ಮಾಂ ಚಿಂತೆಯಂತಹ ಯೇ ಮಹಾತ್ಮಾನಃ ಜನಾಃ ಪರ್ಯುಪಾಸತೆ. ಶ್ಲೋಕದಲ್ಲಿ ಶಬ್ದಗಳು ಹೇಗಿದೆ ಅಂದರೆ ಅರ್ಥ ಮಾಡುವುದು ಬಹಳ ಕಷ್ಟ. ಬರೀ ಜನಾಹ ಅಂತ ಹೇಳಿದೆ ಅಷ್ಟೇ, ಯಾವ ವಿಶೇಷಣವೂ ಹೇಳಿಲ್ಲ. ಏ ಜನಾಹ ಪರ್ಯುಪಾಸತೆ, ಜನಾಹ ಅಂದರೆ ಎಲ್ಲರೂ ಸೇರಿಬಿಡ್ತಾರಲ್ಲ, ಆ ರೀತಿ ಅಲ್ಲ. ಮಹಾತ್ಮಾನಃ ಜನಾಹ, ಮಹಾತ್ಮರಾದ ಜನರು, ಎಲ್ಲ ಜನರು ಅಲ್ಲ, ಮಹಾತ್ಮರಾದ ಜನರು. ಪರ್ಯುಪಾಸತೆ, ಪರಿತಃ ಉಪಾಸತೆ, ಪರಿಪೂರ್ಣವಾಗಿ ಅನುಭವಿಸ್ತಾರೆ ಅವನನ್ನು, ಅವನನ್ನು ಧ್ಯಾನ ಮಾಡ್ತಾರೆ, ಚಿಂತನೆ ಮಾಡ್ತಾರೆ. ಸರ್ವ ಕಲ್ಯಾಣ ಗುಣಾನ್ವಿತಂ ಸರ್ವ ವಿಭೂತಿಯುಕ್ತಂ ಮಾಂ ಪರಿತಃ ಉಪಾಸತೆ. ಎಲ್ಲ ಕಲ್ಯಾಣ ಗುಣಗಳಿಂದ ಉಂಟಲ್ಲ, ಸಕಲ ವಿಭೂತಿ ವೈಭೂತಿ ವಿಶಿಷ್ಟನಾದ ಪರಮಾತ್ಮನನ್ನು ಪರಿಪೂರ್ಣವಾಗಿ ಉಪಾಸನೆ ಮಾಡ್ತಾರೆ. ಪರಿಪೂರ್ಣವಾಗಿ ಅಂದರೆ ಏನು? ಅನ್ಯೂನಂ ಉಪಾಸತೆ, ಬೇರೆ ಯಾವ ಸ್ವಲ್ಪವೂ ಕಡಿಮೆ ಇಲ್ಲದಂತೆ ಪೂರ್ಣವಾಗಿ ಅವನನ್ನು ಉಪಾಸನೆ ಮಾಡ್ತಾರೆ. ತೇಷಾಂ ನಿತ್ಯಾಭಿಯುಕ್ತಾನಾಂ, ಅಭಿಯುಕ್ತ ನಿತ್ಯ ಅಭಿಯುಕ್ತಾನಾಂ ಅನ್ನೋದು ಪಾಸ್ಟ್ ಟೆನ್ಸು. ನಿತ್ಯಯೋಗವನ್ನು ಪಡೆದುಕೊಂಡವರು ಅಂತ ಅರ್ಥವಲ್ಲ, ನಿತ್ಯಯೋಗವನ್ನು ಆಸೆ ಪಡುವವರು. ಮೈ ನಿತ್ಯಾಭಿಯೋಗಂ ಕಾಂಕ್ಷಮಾಣಾನ, ಆಸೆ ಪಡುವವರು, ಪರಮಾತ್ಮನೊಡನೆ ನಿತ್ಯಯೋಗವನ್ನು ಆಸೆ ಪಡುವವರು. ಅವರಲ್ಲ ಅವರ ಅಹಂ ಮತ್ ಪ್ರಾಪ್ತಿ ಲಕ್ಷಣಂ ಯೋಗಂ ಅಪುನರಾವೃತ್ತಿ ರೂಪಂ ಕ್ಷೇಮಂ ಚ ವಹಾಮಿ. ಯೋಗ ಅಂದರೆ ಅಪ್ರಾಪ್ತಸ್ಯ ಪ್ರಾಪ್ತಿ ಯೋಗ, ಪ್ರಾಪ್ತಸ್ಯ ಪರಿರಕ್ಷಣಂ ಕ್ಷೇಮ. ಯಾವುದು ನಮಗೆ ಪ್ರಾಪ್ತವಲ್ಲವೋ ಅದು ಪಡೆದುಕೊಂಡ್ರೆ ಅದಕ್ಕೆ ಯೋಗ ಅಂತ ಅರ್ಥ. ಪಡೆದುಕೊಂಡದ್ದು ರಕ್ಷಣೆಯಾಗಿ ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಕ್ಷೇಮ ಅಂತ ಅರ್ಥ. ಯೋಗ ಕ್ಷೇಮ ಅಂತ ಅದಕ್ಕೆ ಆ ಅರ್ಥ, ಯೋಗಕ್ಷೇಮ ಶಬ್ದಕ್ಕೆ. ಪರಮಾತ್ಮನ ಪ್ರಾಪ್ತಿ ಅನ್ನುವಂತಹ ಯೋಗವನ್ನು, ಆ ಪರಮಾತ್ಮನ ಪ್ರಾಪ್ತಿಯು ಪುನರಾವೃತ್ತಿ ಇಲ್ಲದೆ ನಿರಂತರವಾಗಿ ಇರುವ ಹಾಗೆ ಅದರ ಕ್ಷೇಮವನ್ನು ನಾನೇ ಅವರಿಗೆ ಕೊಡ್ತೇನೆ, ಯೋಗಕ್ಷೇಮವನ್ನು ನಾನು ಅನುಗ್ರಹ ಮಾಡ್ತೇನೆ ಅವರಿಗೆ ಅಂತ ಪರಮಾತ್ಮನ ಹೇಳೋದು. ಉಪಾಯಸ್ಯಾಪಿ ಸುಖರೂಪತೆಯ, ಇಲ್ಲಿ ಪರಮಾತ್ಮನಿಗೆ ಮಹಾತ್ಮರಿಗೆ ಉಪಾಯವೇ ಅತ್ಯಂತ ಸುಖ. ಸುಸುಖಂ ಕರ್ತೃಮವ್ಯಯಂ ಅಂತ ಹೇಳಿದ ಮುಂದೆ ಹೇಳುವಾಗ ಧರ್ಮಯೋಗ ಭಕ್ತಿಯೋಗ ಅಂತ ಹೇಳುವುದು ಸುಸುಖಂ, ಅದು ಉಪಾಯದ ದಶೆಯಲ್ಲಿಯೇ ಅತ್ಯಂತ ಸುಖವಾಗಿರುತ್ತೆ, ಅನುಕೂಲವಾಗಿರುತ್ತೆ, ಆನಂದಮಯವಾಗಿರುತ್ತೆ ಅಂತ ಹೇಳಲ್ಪಟ್ಟಿದೆ. ಉಪಾಯಸ್ಯಾಪಿ ಸುಖರೂಪತೆಯ ಫಲಸ್ಯ ಚ ನಿತ್ಯ ನಿರ್ದೋಷ ನಿರತಿಶಯ ಆನಂದತೆಯ. ಫಲವು ಹೇಗಿರುತ್ತೆ ಅಂತ ಹೇಳಿದ್ರೆ ನಿತ್ಯವಾಗಿರುತ್ತೆ, ನಿರ್ದುಷ್ಟವಾಗಿರುತ್ತೆ, ಯಾವ ದೋಷವೂ ಇರೋದಿಲ್ಲ, ನಿರತಿಶಯವಾದ ಆನಂದ, ಅದುವೇ ಫಲ ಅವರಿಗೆ. ಉಪಾಯ ದಶೆಯಲ್ಲಿಯೇ ಸುಖರೂಪ, ಫಲವಂತೂ ಹೇಳಲೇಬೇಕಾಗಿಲ್ಲ. ಮಹಾತ್ಮನ ವಿಶೇಷ ಅಭಿಧೀಯತೆ ಇತ್ಯಾಹ ಮಹಾತ್ಮಾನಸ್ತು. ಆ ಮಹಾತ್ಮರುಗಳ ವಿಶೇಷವು ಯಾಕೆ ಅಂದರೆ ಅವರ ಉಪಾಯವು ಸ್ವರೂಪವು, ಅವರು ಆರಿಸಿಕೊಂಡಿರುವ ಉಪಾಯ, ಅನುಷ್ಠಾನ ಮಾಡುವ ಉಪಾಯ, ಅದಕ್ಕೆ ಸಿಗುವ ಫಲ ಎರಡೂ ಕೂಡ ಅತ್ಯುತ್ಕೃಷ್ಟವಾದದ್ದು. ಉಪಾಯವೇ ಸುಖರೂಪವಾದದ್ದು, ಫಲವು ನಿತ್ಯ ನಿರ್ದೋಷ ನಿರತಿಶಯ ಆನಂದವಾದದ್ದು. ಅಂತಹ ಮಹಾತ್ಮರುಗಳ ವಿಶೇಷವು ಇಲ್ಲಿ ಹೇಳಲ್ಪಡುತ್ತೆ. ಅನನ್ಯತ್ವ ವಿಶೇಷಣವಶಾತ್ ಚಿಂತನಸ್ಯ ನಿರತಿಶಯ ಸುಖರೂಪತ್ವ ಸಿದ್ಧಿ. ಅನನ್ಯಶ್ಚಿಂತೆ ಅನನ್ಯಾಹ ಚಿಂತೆಯಂತಹ ಅಂತ ಹೇಳಿರೋದ್ರಿಂದ ಆ ಚಿಂತನೆಯೇ ನಿರತಿಶಯ ಸುಖರೂಪವಾದದ್ದು. ಯಾಕೆಂದರೆ ಬೇರೆ ಯಾವ ಪ್ರಯೋಜನವೂ ಬೇಡ ಅವರಿಗೆ. ಬೇರೆ ಯಾವುದಾದೊಂದು ಇದಕ್ಕಿಂತ ಅಧಿಕವಾದ ಆನಂದ ಕೊಡುತ್ತೆ, ಅಧಿಕವಾದ ಸುಖವಾಗಿರುತ್ತೆ ಅಂತ ಹೇಳಿದ್ರೆ ಅದನ್ನು ಆಸೆ ಪಡಬೇಕಾಗುತ್ತೆ.
ಅದನ್ನು ಸಾಮಾನ್ಯವಾಗಿ ಮನುಷ್ಯರು ಎಲ್ಲರೂ ಹಾಗೇ ಮಾಡೋದು. ಒಂದು ಸುಖ ಪಡೆದುಕೊಂಡ್ರೆ ಅದಕ್ಕಿಂತ ಹೆಚ್ಚಾದ ಸುಖ ನೋಡಿದ್ರೆ ಅದನ್ನು ಪಡೆದುಕೊಳ್ಳೋಣ ಅಂತ ಆಸೆ ಪಡ್ತಾರೆ. ಆದರೆ ಇಲ್ಲಿ ಇದಕ್ಕಿಂತ ಅಧಿಕವಾದ ಒಂದು ಸುಖವಿಲ್ಲ. ಆದ್ದರಿಂದ ನಿರತಿಶಯ ಸುಖರೂಪ ಇದು. ಅದಕ್ಕಿಂತ ಅತಿಶಯವಾದ ಒಂದು ಸುಖವಿಲ್ಲದೆ ಇರೋದ್ರಿಂದ ಪರಮಾತ್ಮನ ಚಿಂತೆಯೇ ಅದನ್ನು ಅನನ್ಯಾಶ್ಚಿಂತೆಯಂತಹ ಅನ್ನೋದು ತಿಳಿಸುತ್ತೆ. ಮಾಂ ಇತ್ಯಾದಿನ ಯೋಗಕ್ಷೇಮ ಶಬ್ದ ವಿವಕ್ಷಿತ ಮುಕ್ತಂ ಮಾಂ ಉಪಾಸತೆ ಮಾಂ ಉಪಾಸತೆ ನ ಯೋಗಕ್ಷೇಮಂ ವಹಾಮಿ ಅಹಂ ಅಂತ ಹೇಳಿದ ಹಾಗೆ ಅದನ್ನು ತಿಳಿಸುತ್ತೆ ಇಲ್ಲಿ. ಯದ್ಯಪಿ ಏತು ಅನ್ಯ ದೇವತಾ ಭಕ್ತಾ ಅನ್ನೋದು ಮುಂದಿನ ಶ್ಲೋಕ. ಇತಿ ವಕ್ಷ್ಯಮಾಣ ಅವೇಕ್ಷಣೆ ಅನ್ಯ ದೇವತಾ ಪ್ರತೀತಿ ಅನನ್ಯ ಅನನ್ಯ ದೇವತಾ ಪ್ರತೀತಿ ತಥಾಪಿ ಪ್ರಕೃತ ಕಾಮ್ಯ ವ್ಯವಚ್ಛೇದಾರ್ಥತ್ವಾದ ಉಪಾಯ ಸಹಚರಂ ತತಃ ಅನ್ಯತೆ ಫಲಂ ವ್ಯವಚ್ಛೇತು ಅನನ್ಯ ಶಬ್ದ. ಇಲ್ಲಿ ಮುಂದೆ ಶ್ಲೋಕದಲ್ಲಿ ಹೇಳುವಾಗ ಏತು ಅನ್ಯ ದೇವತಾ ಭಕ್ತಾ ಅಯ್ಯಂತೆ ಶ್ರದ್ಧೆಯಾನ್ವಿತಾ ಅಂತ ಅನ್ಯ ದೇವತೆಗಳು, ಅನನ್ಯಾಹ ಅಂತ ಹೇಳಿದ್ರೆ ಅನ್ಯ ದೇವತೆಯೆಲ್ಲ ನನ್ನನ್ನೇ ಉಪಾಸನೆ ಮಾಡ್ತಾರೆ ಎನ್ನುವ ಅರ್ಥ ಬರುತ್ತೆ. ಆ ರೀತಿ ಅರ್ಥವಲ್ಲ ಇಲ್ಲಿ. ಅನ್ಯ ಪ್ರಯೋಜನ ಅಂತ ಅರ್ಥ ಮಾಡುದು. ಅನನ್ಯ ದೇವತೆ ಅಂತ ಅರ್ಥ ಮಾಡಲಿಲ್ಲ, ಅನನ್ಯ ಪ್ರಯೋಜನ ಅಂತ. ಅವನ ಚಿಂತನೆಯೇ ಪ್ರಯೋಜನ, ಅವರಿಗೆ ಬೇರೆ ಯಾವುದು ಬೇಕಾಗಿಲ್ಲ ಅಂತ ಹೇಳಿ. ಆದ್ದರಿಂದ ಇಲ್ಲಿ ಅನನ್ಯ ಶಬ್ದಕ್ಕೆ ಪ್ರಕೃತ ಕಾಮ್ಯ ವ್ಯವಚ್ಛೇದಾರ್ಥತ್ವಾತ್, ಕಾಮ್ಯಕ್ಕೆ ವಿರುದ್ಧವಾಗಿರೋದು ಇಲ್ಲಿ ಹೇಳಲ್ಪಡ್ತಾ ಇದೆ. ಹಿಂದೆ ಕಾಮಿಗಳನ್ನು ಹೇಳಿ ಇಲ್ಲಿ ಪರಮಾತ್ಮ ಕಾಮಿಗಳನ್ನು ಹೇಳ್ತಾ ಇರೋದ್ರಿಂದ ಇಲ್ಲಿ ಹೇಳ್ತಾ ಇರೋದಕ್ಕೆ ಅನನ್ಯಾಹ ಚಿಂತೆಯಂತಹ ಅನ್ಯವಾಗ ಅನನ್ಯ ಶಬ್ದಕ್ಕೆ ಅನನ್ಯ ಪ್ರಯೋಜನ ಅಂತ ಹೇಳಿ ಪರಮಾತ್ಮನ ಚಿಂತನೆಯೇ ಅವರಿಗೆ ಪ್ರಯೋಜನ ಅನ್ನುವುದು ಹೇಳಲ್ಪಡುತ್ತೆ ಇಲ್ಲಿ. ಅಂದ ಅನನ್ಯ ದೇವತೆ ಅನ್ನುವ ಅರ್ಥವಲ್ಲ ಇಲ್ಲಿ ಅನನ್ಯ ಶಬ್ದಕ್ಕೆ. ಅನನ್ಯ ಪ್ರಯೋಜನ ಅನ್ನುವ ಅರ್ಥವನ್ನು ಮಾಡಬೇಕು. ಅತಃ ಏಕೈಕತ್ವಾನುಸಂಧಾನ ಪರತ್ವಂ ಚ ಅಯುಕ್ತಂ. ಏಕೈಕತ್ವ ಅನ್ನೋದು ಕೂಡ ಇಲ್ಲ. ಅನನ್ಯ ಅಂದರೆ ಅನ್ಯವಲ್ಲ ಅಂದರೆ ನಾನು ಅವನು ಒಬ್ಬನೇ ಒಂದೇ ಅನ್ನುವ ಅರ್ಥವೂ ಅಲ್ಲ ಇಲ್ಲಿ, ಅದು ಕೂಡ ಯುಕ್ತವಲ್ಲ. ಆದ್ದರಿಂದ ಅನನ್ಯ ಪ್ರಯೋಜನ ಅನ್ನುವ ಅರ್ಥವನ್ನು ಮಾಡಿದ್ದಾರೆ. ಅದಕ್ಕೇನು ಕಾರಣ ಅಂತ ಹೇಳಿದ್ರೆ, ಅವನ ಚಿಂತೆಯನ್ನು ಮಾಡದೆ ಹೋದರೆ, ಅವನ ಧ್ಯಾನವನ್ನು ಮಾಡದೆ ಹೋದರೆ ಆತ್ಮಧಾರಣೆಯೇ ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಅವನ ಚಿಂತನೆಯೇ ಪ್ರಯೋಜನ, ಬೇರೆ ಯಾವುದೂ ಅವರಿಗೆ ಬೇಕಾಗಿಲ್ಲ. ಪರಮಾತ್ಮನ ಧ್ಯಾನದಲ್ಲಿಯೇ ನಿರತರಾಗಿರ್ತಾರೆ ಅನ್ನೋ ಅರ್ಥವನ್ನು ಇಲ್ಲಿ ಹೇಳುದು. ಅನನ್ಯಾಹ ಚಿಂತೆಯಂತೆ ಇತಿ ಸಮಭವ್ಯಾಹಾರ ಸಾಮರ್ಥ್ಯಾತ್ ಚಿಂತನಾದ ಅನ್ಯಸ್ಯ ನಿಷೇಧ ಸಿದ್ಧಿ. ಅವನ ಧ್ಯಾನವನ್ನು ಬಿಟ್ಟು ಬೇರೆ ಏನು ಮಾಡೋದಿಲ್ಲ ಅವರು. ಅದುವೇ ಸ್ಮೃತಿ ಸಂತತಿ ಅಂತ ಹೇಳುವಾಗ ತೈಲಧಾರಾವತ್ ಅವಿಚ್ಛಿನ್ನ ಸ್ಮೃತಿ ಸಂತತಿ ರೂಪಂ ಅಂತ ಹೇಳುವಾಗ ತೈಲಧಾರಾವತ್ ಅವಿಚ್ಛಿನ್ನ ಸ್ಮೃತಿ ಸಂತತಿ ರೂಪಂ. ಆದ್ದರಿಂದ ಅನನ್ಯಾಹ ಚಿಂತೆಯಂತೆ, ಚಿಂತನೆಯನ್ನು ಬಿಟ್ಟು ಬೇರೆ ಯಾವುದೂ ಇಲ್ಲ, ಬೇಕಾಗಿಲ್ಲ ಅವರಿಗೆ. ಮಿಕ್ಕಿದ್ದೆಲ್ಲವೂ ನಿಷಿದ್ಧವಾಗಿದೆ ಅನ್ನೋ ತಿಳಿಸುತ್ತೆ. ನಿರ್ವಿಶೇಷಣಸ್ಯ ಜನಶಬ್ದಸ್ಯ ಆಕೃತಿಗಣ ತುಲ್ಯ ಜನೆ ಪ್ರಯೋಗಾತ್ ತದ್ವ್ಯವಚ್ಛೇದಾಯ ಪ್ರಕರಣ ಸಿದ್ಧ ಮುಕ್ತಂ ಯೇ ಮಹಾತ್ಮಾನಃ ಜನಾಃ ಇತಿ. ಇಲ್ಲಿ ಜನಶಬ್ದಕ್ಕೆ ಯಾವ ವಿಶೇಷಣವೂ ಹೇಳಲ್ಪಟ್ಟಿಲ್ಲ. ನಿರ್ವಿಶೇಷಣ ಅಂತ ಹೇಳಿದ್ರೆ ಬರೀ ಯೇ ಜನಾಃ, ಯಾವ ಜನರು ಅಂತ ಹೇಳಿದೆ ಹೊರತು ಆ ಜನರು ಎಂತಹ ಜನರು ಅಂತ ಹೇಳಲಿಲ್ಲ. ಒಂದು ವಿಶೇಷಣವನ್ನು ಹೇಳಿ ಜನರು ಇಂತಹ ಜನರು ಅಂತ ಹೇಳಲಿಲ್ಲ, ವಿಶೇಷಣ ಹೇಳಲಿಲ್ಲ. ಆಗ ಏನಾಗುತ್ತೆ, ಜನ ಶಬ್ದವು ಸಾಮಾನ್ಯವಾಗೋದ್ರಿಂದ ಒಂದು ಜಾತಿಯನ್ನು ತಿಳಿಸುತ್ತೆ. ಜಾತಿಯನ್ನು ಮಾತ್ರ ಆಕೃತಿಗಣ ಅಂತ ಹೇಳಿದ್ರೆ, ಆಕೃತಿಗಣ ಅನ್ನೋದು ಆಕೃತಿ ಅಧಿಕರಣ ಅಂತ ಪೂರ್ವಮೀಮಾಂಸೆಯಲ್ಲಿ ಒಂದು ಅಧಿಕರಣ. ಆಕೃತಿ ಅಧಿಕರಣದಲ್ಲಿ ಅವರು ಆಕೃತಿ ವಿಶೇಷವನ್ನು ಮಾತ್ರವೇ ಶಬ್ದಗಳು ತಿಳಿಸುತ್ತೆ, ಜಾತಿಯಲ್ಲಿಯೇ ಅದಕ್ಕೆ ವ್ಯುತ್ಪತ್ತಿ ಅಂತ ಅರ್ಥ ಮಾಡ್ತಾರೆ ಪೂರ್ವಮೀಮಾಂಸೆಯಲ್ಲಿ. ಆದರೆ ಗುಣಗಳನ್ನು ತಿಳಿಸುತ್ತೆ ಅನ್ನೋದನ್ನು ಬೇರೆ ಕಡೆ ಒಪ್ಕೊಂಡಿದ್ದಾರೆ. ಆದರೆ ಆಕೃತಿ ಅಧಿಕರಣದಲ್ಲಿ ಜಾತಿಯನ್ನು ತಿಳಿಸುತ್ತೆ, ಆಕೃತಿಯನ್ನು, ಶಬ್ದಗಳು ಅನ್ನೋದು ಪೂರ್ವಮೀಮಾಂಸಕರಿಗೆ ಸಾಮಾನ್ಯವಾಗಿ ಶಬ್ದಗಳು ಜಾತಿಯನ್ನು ಮಾತ್ರ ತಿಳಿಸುತ್ತೆ, ವ್ಯಕ್ತಿಯನ್ನು ತಿಳಿಸೋಲ್ಲ ಅಂತ ಹೇಳ್ತಾರೆ. ಕೆಲವು ಕಡೆ ಮಾತ್ರ ಒಪ್ಕೊಳ್ತಾರೆ. ಏಕಹಾಯನ್ಯ ಹೇಳುವಾಗ ಏಕಹಾಯನ್ಯ ಗವಾಂ ಸೋಮಂ ಕ್ರೀಣಾತಿ, ಏಕಹಾಯನ್ಯ ಗವಯ ಗವಾ ಸೋಮಂ ಕ್ರೀಣಾತಿ, ಏಕಹಾಯನ್ಯ ಗವ ಸೋಮಂ ಕ್ರೀಣಾತಿ ಅಂತ ಒಂದು. ಅಲ್ಲಿ ಹೇಳುವಾಗ 1 ವರ್ಷದ ಹಸುವಿನಿಂದ ಅದನ್ನು ಕೊಟ್ಟು ಸೋಮಲತೆಯನ್ನು ಪಡೆದುಕೊಳ್ಬೇಕು ಅಂತ ಶ್ರುತಿ ಹೇಳುತ್ತೆ. ಏಕಹಾಯನ್ಯ ಗವ ಸೋಮಂ ಕ್ರೀಣಾತಿ ಅಂತ ಹೇಳಿ ಸೋಮಲತೆ ಪಡೆದುಕೊಳ್ಬೇಕಾದ್ರೆ 1 ವರ್ಷದ ಹಸು ಕೊಡಬೇಕು. ಅವರು ಜಾತಿ ಅಂತ ಅರ್ಥ ಮಾಡಿದ್ರೆ ಏನಾಗುತ್ತೆ, ಗೌ ಶಬ್ದಕ್ಕೆ ಬರೀ ಜಾತಿ ಅಂತ ಅರ್ಥ ಮಾಡಿದ್ರೆ
ವ್ಯಕ್ತಿ ಅರ್ಥ ಮಾಡೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಶ್ರುತಿಯಲ್ಲಿ ಯಾವ ವ್ಯಕ್ತಿ ಅರ್ಥ ಬಂದುಬಿಟ್ರೆ ಅದೇ ಹಸುವನ್ನು ಈಗಲೂ ಕರ್ಕೊಂಡ್ಬರ್ಬೇಕಾಗತ್ತೆ. ವ್ಯಕ್ತಿಯನ್ನು ಹೇಳಿಬಿಟ್ರೆ ಒಂದು ಹಸು ಇಂತಹ ವ್ಯಕ್ತಿ ಅಂತ ಹೇಳಿಬಿಟ್ರೆ ಒಂದು ಒಂದು ಪರ್ಟಿಕ್ಯುಲರ್ ಹಸು ಮಾತ್ರ ಹೇಳಿದಾಗುತ್ತೆ. ವ್ಯಕ್ತಿಯನ್ನು ಅರ್ಥ ಮಾಡಿಬಿಟ್ರೆ ಗೌ ಶಬ್ದಕ್ಕೆ ಅದೇ ಹಸುವನ್ನೇ ಮತ್ತೆ ತರಬೇಕಾಗುತ್ತೆ. ಇಲ್ಲಿ ಹಾಗಲ್ಲ, ಯಾವುದೇ ಹಸುವಾಗಿರಬಹುದು, ಹಸುವಿನ ಜಾತಿಗೆ ಸೇರಿದ ಯಾವುದೇ ವ್ಯಕ್ತಿ ಆಗಿರ್ಬೋದು. ಆದ್ದರಿಂದ ಗೋ ಶಬ್ದ ಜಾತಿಯನ್ನು ಮಾತ್ರ ತಿಳಿಸುತ್ತೆ. ಆದರೆ ಏಕಹಾಯನ್ಯ ಗವ ಅಂತ ಹೇಳುವಾಗ ಗುಣವಿಶಿಷ್ಟವಾದದ್ದನ್ನು ಅಂತ ಅರ್ಥ ಮಾಡಿಕೊಂಡ್ರು. ಕೆಲವು ಕಡೆ ಅದು ಅವರಿಗೂ ಕಷ್ಟ, ಶ್ರುತಿಯಲ್ಲಿ ಎಲ್ಲರಿಗೂ ಕಷ್ಟ ಇದೆ ಅರ್ಥ ಮಾಡೋದು. ಆದರೆ ಆಕೃತಿ ಗಣಾಧಿಕರಣ ಅನ್ನೋದರಲ್ಲಿ ಆಕೃತಿ ಅಧಿಕರಣ ಬರೀ ಜಾತಿ ಅನ್ನುವ ಅರ್ಥದಲ್ಲಿ ಮಾಡಿದ್ದಾರೆ ಶಬ್ದಗಳಿಗೆ. ಅದಕ್ಕೆ ಸಮಾನವಾಗಿ ಇಲ್ಲಿ ಜನ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಎಲ್ಲರೂ ಜನರು ಅಂತ ಹೇಳಿದಾಗ ಮನುಷ್ಯ ಜಾತಿಗೆ ಸೇರಿದವರು ಅಂತ ಆಗ್ಬಿಡುತ್ತೆ. ಆ ಅರ್ಥವಲ್ಲ ಇಲ್ಲಿ. ಮಹಾತ್ಮಾನಃ ಜನಾಃ ಅಂತ ಹೇಳಿ ಭಾಷಿಕಾರರು ವಿಶೇಷಣವನ್ನು ತಿಳಿಸ್ತಾರೆ. ಇಲ್ಲಿ ಮಹಾತ್ಮಾನೋ ಜನಾಃ, ಮಹಾತ್ಮರುಗಳಾದ ಜನರು. ಸಾಮಾನ್ಯ ಎಲ್ಲರೂ ಜನರು ಅನ್ನೋ ಜಾತಿ ಅರ್ಥವಲ್ಲ ಇಲ್ಲಿ. ಅದಕ್ಕಿಂತ ಅದನ್ನು ವ್ಯವಚ್ಛೇದ ಬೇರೆ ಮಾಡಿ ಪ್ರಕರಣಕ್ಕೆ ಅನುಗುಣವಾಗಿ ಪ್ರಕರಣ ಸಿದ್ಧಂ ಉಕ್ತಂ ಯೇ ಮಹಾತ್ಮಾನಃ ಜನಾಃ ಅಂತ ಅರ್ಥ ಮಾಡೋದು. ತೇಷಾಮೇವ ಹಿ ಜನ ಸಾಫಲ್ಯಂ. ಹುಟ್ಟಿರೋದಕ್ಕೆ ಸಾಫಲ್ಯ ಯಾರಿಗೆ ಅಂದರೆ ಅವರೇ ಹುಟ್ಟಿರೋದಕ್ಕೆ ಸಾಫಲ್ಯ. ಜನನ ಸಾಫಲ್ಯ ಯಾರಿಗೆ ಅಂದರೆ ಮಹಾತ್ಮರುಗಳಿಗೆ ಮಾತ್ರವೇ. ಮಿಕ್ತವರಿಗೆ ಎಲ್ಲ ಸಾಫಲ್ಯವಿಲ್ಲ, ಮತ್ತೆ ಸಂಸಾರದಲ್ಲಿಯೇ ಬರ್ತಾನೆ ಇರ್ತಾರೆ. ಪುನರ್ ವಶಮಾಪದ್ಯತೆ ಮೇ ಅಂತ ಹೇಳಿದ ಹಾಗೆ. ಆದ್ದರಿಂದ ಇಲ್ಲಿ ಮಹಾತ್ಮಾನಃ ಪ್ರಕರಣಕ್ಕೆ ಅನುಗುಣವಾಗಿ ಅರ್ಥ ಮಾಡಬೇಕು. ಶಬ್ದಗಳಿಗೆ ಶ್ಲೋಕದಲ್ಲಿ ಅಷ್ಟು ಕಷ್ಟ ಅರ್ಥ ಮಾಡೋದು. ಶಬ್ದಗಳಿಗೆ ವಿಶೇಷಣವೇ ಹೇಳಿಬಿಟ್ರೆ ಹೇಗೆ ಅರ್ಥ ಮಾಡಬೇಕು ಇದಕ್ಕೆ ಅನ್ನೋದು ಭಾಷ್ಯದಿಂದಲೇ ನಮಗೆ ತಿಳಿಯುತ್ತೆ. ಆ ಭಾಷ್ಯದಲ್ಲಿ ಭಾಷ್ಯಕಾರರು ಹೇಳಿರುವ ಶಬ್ದವನ್ನು ಸ್ಪಷ್ಟವಾಗಿ ತಿಳಿಬೇಕಾದರೆ ತಾತ್ಪರ್ಯ ಚಂದ್ರಿಕೆ ಇಲ್ಲದೆ ತಿಳಿಯಕ್ಕೆ ಸಾಧ್ಯವಿಲ್ಲ. ಅದರಲ್ಲಿ ಸ್ಪಷ್ಟವಾಗಿ ವಿವರಿಸ್ತಾರೆ ಸ್ವಾಮಿ ದೇಶಿಕನು. ಪರ್ಯುಪಾಸತೆ ಇತ್ಯತ್ರ ಪ್ರಯುಕ್ತಸ್ಯ ಪರೀತ್ಯ ಪರಿ ಇತ್ಯಸ್ಯ ಉಪಸರ್ಗಸ್ಯ. ಪರಿ ಅನ್ನುವುದು ಉಪಸರ್ಗ. ಅಲ್ಲಿ ಪರಿ ಉಪಾಸತೆ ಪರ್ಯುಪಾಸತೆ ಪರಿ ಎನ್ನುವ ಉಪಸರ್ಗ ಪರಿಪೂರ್ಣವಾಗಿ ಎನ್ನುವ ಅರ್ಥ ಬರುತ್ತೆ. ಅದಕ್ಕೆ ನೈರರ್ಥಕ್ಯ ಅಯೋಗಾತ್, ಅದು ಪೂರ್ಣವಾಗಿ ಅರ್ಥವನ್ನು ಹೇಳಬೇಕು. ಅದಕ್ಕೆ ಇಲ್ಲದೆ ಹೋದರೆ ಅರ್ಥವಿಲ್ಲದೆ ಹೋಗ್ಬಿಡುತ್ತೆ. ಪರಿ ಉಪಾಸತೆ ಬರೀ ಉಪಾಸನೆ ಅಂತಾನೆ ಹೇಳ್ಬೋದಾಗಿತ್ತು. ಉಪಾಸನೆ ಅಂತ ಹೇಳಿದ್ರೇನೆ ಸ್ಮೃತಿ ಸಂತತಿ ರೂಪ ಅಂತ ಬಂದುಬಿಡುತ್ತೆ. ಪರ್ಯುಪಾಸತೆ ಅಂತ ಮತ್ತೆ ಹೇಳಿದ್ರೆ ಪರಿ ಅನ್ನೋದಕ್ಕೆ ಏನು ಅಂತಹ ವಿಶೇಷವಾದ ಅರ್ಥವಿಲ್ಲವಲ್ಲ, ವ್ಯರ್ಥವಾಗುತ್ತಲ್ಲ ಅದು ಅಂತ ಹೇಳಿದ್ರೆ ಹಾಗಲ್ಲ. ಅದಕ್ಕೂ ಒಂದು ವಿಶೇಷವಾದ ಅರ್ಥವಿದೆ ಅಂತ ತೋರಿಸ್ತಾರೆ. ಪರಿತಃ ಇತಿ ವಿವಕ್ಷಿತೆ ತಸ್ಯೈವ ಪ್ರಮಾಣಾಂತರ ಸಿದ್ಧ ವಿಶೇಷಂ ಸರ್ವಕಲ್ಯಾಣ ಗುಣಾನ್ವಿತಂ ಸರ್ವವಿಭೂತಿಯುಕ್ತಂ ಮಾಂ ಪರಿತಃ ಉಪಾಸತೆ. ಎಲ್ಲ ಇರುವಂತಹ ನನ್ನನ್ನು ಉಪಾಸನೆ ಮಾಡ್ತಾರವರು. ಉಪಾಸನೆ ಅನ್ನುವ ಶಬ್ದ ಇದ್ರೂ ಕೂಡ ಪರಿತಃ ಶಬ್ದಕ್ಕೆ ಸರ್ವಕಲ್ಯಾಣ ಗುಣಾನ್ವಿತಂ ಸರ್ವವಿಭೂತಿಯುಕ್ತಂ, ಎಲ್ಲವೂ ಇರುವ ಸಕಲ ವಿಶಿಷ್ಟನಾದ ನನ್ನನ್ನು ಉಪಾಸನೆ ಮಾಡ್ತಾರೆ ಅನ್ನೋದು ಪರಿ ಎನ್ನುವ ಉಪಸರ್ಗಕ್ಕೆ ವಿಶೇಷವಾದ ಅರ್ಥವನ್ನು ಹೇಳ್ತಾರೆ. ಪ್ರತೀಕ ಉಪಾಸನ ವ್ಯವಚ್ಛೇದಾರ್ಥಂ ಇದಂ ಮುಕ್ತಮಿತಿ ಅಭಿಪ್ರಾಯಣ ಅನ್ಯೂನಂ ಮಿತಿ. ಪ್ರತೀಕೋಪಾಸನೆ ಅಲ್ಲ ಇದು. ಪರ್ಯುಪಾಸತೆ ಅಂತ ಹೇಳಿದ್ರೆ ಒಂದರಲ್ಲಿ ಇನ್ನೊಂದರ ದೃಷ್ಟಿ ಮಾಡುವುದು, ಆ ರೀತಿ ಅರ್ಥವು ಇಲ್ಲಿ ಇಲ್ಲ. ಪ್ರತೀಕೋಪಾಸನೆ ಅಲ್ಲ. ಆದ್ದರಿಂದ ಇಲ್ಲಿ ಪರಮಾತ್ಮನನ್ನ ಅಂತ ಹೇಳಿದ್ರೆ ಬ್ರಹ್ಮನನ್ನ ಇನ್ನೊಂದರಲ್ಲಿ ಬ್ರಹ್ಮದೃಷ್ಟಿ ಮಾಡೋದು, ಆ ರೀತಿ ಅರ್ಥವಲ್ಲ. ಸಕಲ ಕಲ್ಯಾಣ ಗುಣಾನ್ವಿತನಾದ ಸರ್ವವಿಭೂತಿಯುಕ್ತನಾದವನು ಒಬ್ಬನೇ ಇರೋದು, ಅವನನ್ನೇ ನೇರವಾಗಿ ಉಪಾಸನೆ ಮಾಡ್ತಾ ಇದ್ದಾರೆ ಇಲ್ಲಿ. ಅನ್ಯೂನಂ ಯಾವುದು ಕಡಿಮೆ ಇಲ್ಲದಂತೆ ಅಂತ ಅರ್ಥ. ಅನ್ಯೂನಂ ಅಂತ ಅರ್ಥ. ಪ್ರತೀಕೋಪಾಸನೆಯಲ್ಲಿ ಹೇಗೆ ಅಂತ ಹೇಳಿದ್ರೆ ಒಂದರಲ್ಲಿ ಒಂದು ದೃಷ್ಟಿ ಮಾಡಿದ್ರೆ ಕೆಲವು ಗುಣಗಳು ಮಾತ್ರ ಅಲ್ಲಿ ಅನುಸಂಧಾನ ಮಾಡ್ತೀವಿ. ಮನೋಬ್ರಹ್ಮೇತ್ಯುಪಾಸಿತ ಅಂದರೆ ಮನಸ್ಸಿಗೆ ವಿಶಾಲವಾದ ಎಲ್ಲ ಕಡೆಯೂ ಹೋಗುವ ಶಕ್ತಿ ಇದೆ ಮನಸ್ಸು. ತ್ರಿಲೋಕ ಜ್ಞಾನಿಗಳಿದ್ದಾರೆ ಋಷಿಗಳು, ಅವರ ಮನಸ್ಸು ಎಲ್ಲೋಗುತ್ತೆ, 3 ಲೋಕಕ್ಕೂ ಹೋಗುತ್ತೆ ಅವರ ಜ್ಞಾನವು. ಅಂತಹ ಮನಸ್ಸು ಮನೋಬ್ರಹ್ಮೇತ್ಯುಪಾಸಿತ ನಾಮಬ್ರಹ್ಮೇತ್ಯುಪಾಸಿತ ಅಂತ ಉಪನಿಷತ್ತು ಹೇಳಿ ಛಾಂದೋಗ್ಯದಲ್ಲಿ. ನಾಮವೇ ಎಲ್ಲೆಲ್ಲ ಪ್ರಪಂಚದಲ್ಲಿ ಎಲ್ಲಿ ನೋಡಿದ್ರೂ ನಾಮವೇ ಶಬ್ದಗಳೆಲ್ಲ ನಾಮವೇ ಎಲ್ಲೆಲ್ಲಿಯೂ ಇರೋದ್ರಿಂದ ಅದು ಬ್ರಹ್ಮ ಅಂತ ಉಪಾಸನೆ ಮಾಡು ಅಂತ ಹೇಳಿದ್ರು. ಬೃಹತ್ವವಿದೆ ಅದಕ್ಕೆ. ಯಾಕೆಂದರೆ ಸರ್ವವ್ಯಾಪಿ. ಪ್ರಪಂಚದಲ್ಲಿ ಯಾವುದು ನೋಡಿದ್ರು ಎಲ್ಲಿ ನೋಡಿದ್ರು ವ್ಯವಹಾರವಾಗಲಿ ಪುಸ್ತಕವಾಗಲಿ ಓದೋದಾಗಲಿ ಎಲ್ಲವೂ ಶಬ್ದಗಳೇ. ಶಬ್ದ ಪ್ರಪಂಚ. ಆದ್ದರಿಂದ ಅದು ಬ್ರಹ್ಮ ಅಂತ ಉಪಾಸನೆ ಮಾಡು ಅಂತ ಹೇಳಿದಾಗ ಬ್ರಹ್ಮನ
ಕೆಲವು ಗುಣಗಳು ಮಾತ್ರ ಅದರ ಮೇಲೆ ಆರೋಪಿಸಿ ಉಪಾಸನೆ ಮಾಡೋದು. ಅಲ್ಲಿ ಮಾಡೋದು ಅಚೇತನದ ಉಪಾಸನೆ, ಅದಕ್ಕೆ ಪ್ರತೀಕೋಪಾಸನೆ ಅಂತ ಹೆಸರು. ಈ ರೀತಿ ಉಪಾಸನೆ ಅಲ್ಲ ಇಲ್ಲಿ. ಅನ್ಯೂನಂ, ಪರಿಪೂರ್ಣವಾಗಿ ಪರಮಾತ್ಮನ ನೇರವಾದ ಪರಮಾತ್ಮನ ಉಪಾಸನೆಯೇ ಹೇಳಲ್ಪಟ್ಟಿದೆ. ಅಖಂಡಿತ ಗುಣ ವಿಭೂತಿಕಂ ಇತ್ಯರ್ಥ. ಎಲ್ಲ ಸಕಲ ಗುಣಾನ್ವಿತನಾದ ಪರಮಾತ್ಮ ಅಂತ ಅರ್ಥ. ಕೇವಲ ಕೆಲ ಗುಣಗಳನ್ನು ಬೇರೆ ಒಂದರಲ್ಲಿ ಆರೋಪಣೆ ಮಾಡಿ ಮಾಡುವಂತಹದ್ದಲ್ಲ. ಅತ್ರ ಅಹಮಿತ್ಯನೇನ ಪರಮೋದಾರತ್ವ ಸೌಶೀಲ್ಯತ್ವಾದಿ ಗುಣ ವಿವಕ್ಷ. ಅಹಂ 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 ಅಂತ ಹೇಳಿದ್ರೆ ಅದಕ್ಕೆ ಎಷ್ಟು ಅರ್ಥವಿದೆ. ಅಹಂ ಯೋಗಕ್ಷೇಮಂ ವಹಾಮಿ, ಕೃಷ್ಣನು ನೇರವಾಗಿ ಹೇಳ್ತಾ ಇರುವಂತಹದ್ದು. ಯಾರು ಅಂದರೆ ಪರಮ ಉದಾರಿಯಾದವನು ನಾನು. ಯಾರು ಹೇಗೆ ಅವನು ಪರಮ ಉದಾರಿ ಅಂತ ಹೇಳಿದ್ರೆ, ಚತುರ್ವಿಧ ಭಜಂತೆ ಮಾಂ ಉದಾರ ಸರ್ವ ಏವೈತೆ ಅಂತ ಹೇಳಿದ್ರು. ನನ್ನನ್ನು ಉಪಾಸನೆ ಮಾಡುವವರೇ ಉದಾರರು ಅಂತ ಹೇಳುವಂತಹ ಔದಾರ್ಯ ಉಳ್ಳವನು ಪರಮಾತ್ಮ. ಅದು ಪರಮೋದಾರತ್ವ. ಸೌಶೀಲ್ಯ ಅಂತ ಹೇಳಿದ್ರೆ ಮಹತಃ ಮಂದೈಸ್ಸಹ ನೀರಂದ್ರ ಸಂಶ್ಲೇಷ. ಅತ್ಯಂತ ಉತ್ಕೃಷ್ಟನಾದವನು ಸಾಮಾನ್ಯರೊಡನೆ ತನಗೂ ಅವನಿಗೂ ವಿಶೇಷವೇ ಇಲ್ಲ ಅನ್ನೋ ಹಾಗೆ. ಒಬ್ಬ ಗೋಪಾಲಕರೊಡನೆ ಸೇರಿ ಇವನು ಅವರ ಕತ್ತ ಮೇಲೆ ಕೈ ಹಾಕ್ಕೊಂಡು ಹಸುವನ್ನೆಲ್ಲ ಕರೆದುಕೊಂಡು ಹೋಗಿ ಎಲ್ಲ ಮೇಯಿಸ್ಕೊಂಡು ಅವ್ರ ಜೊತೆ ಆಟ ಆಡಿಕೊಂಡು ಎಲ್ಲ ಬಂದು ಎಷ್ಟೆಲ್ಲ ಆಶ್ಚರ್ಯಚೇಷ್ಟಗಳು ಮಾಡೋದನ್ನೆಲ್ಲ ಇವನು ಕೃಷ್ಣ, ಇವನು ಪರಮಾತ್ಮ, ಇವನು ಸಾಮಾನ್ಯ ಗೋಪಾಲಕ, ವ್ಯತ್ಯಾಸವೇ ಇಲ್ಲದೆ ಇರೋ ಹಾಗೆ ಎಲ್ಲರೊಡನೆಯೂ ಬೆರೆತು ಅವತಾರಗಳಲ್ಲಿ ಹಾಗೆ ಪರಮಾತ್ಮನ ಮಾಡೋದು ಸೌಶೀಲ್ಯ. ಇದೆಲ್ಲ ಗುಣಗಳನ್ನು ಉಳ್ಳವನು ಅನ್ನುವುದು ಅಹಂ ಅನ್ನುವ ಶಬ್ದಕ್ಕೆ ಅಹಂ ವಹಾಮಿ ಅಂತ ಹೇಳಿದಾಗ ಇಂತಹ ಗುಣವಿಶಿಷ್ಟನಾದ ನಾನು. ನಹಿ ಮೋಕ್ಷಕಾಂಕ್ಷಿಣಾಂ ಆನುಷಂಗಿಕ ಭೋಗ ಪ್ರಧಾನೇಪಿ ಮೋಕ್ಷ ಅನುಪಯುಕ್ತ ಶರೀರಯಾತ್ರಾದಿ ರೂಪವು ಯೋಗಕ್ಷೇಮವು ದಾತವ್ಯವು ಇತಿ ಅಭಿಪ್ರಾಯೇಣ. ಇಲ್ಲಿ ಮೋಕ್ಷವನ್ನು ಆಸೆ ಪಡುವವರಿಗೆ ಆನುಷಂಗಿಕ ಭೋಗಗಳನ್ನು ಭಗವಾನೇ ಕೊಡ್ತಾನೆ. ಪರಮಾತ್ಮನೇ ಭೋಗಾನ ಆನುಷಂಗಿಕ ಎಲ್ಲವೂ ಕೂಡ ಎಲ್ಲವನ್ನೂ ಕೊಡ್ತಾನೆ. ಅರ್ಥಾಂಶ ಆನುಷಂಗಿಕಾನೇ ಅಂತ ಹೇಳಿದ್ರು. ಶರೀರಾರೋಗ್ಯಂ ಐಶ್ವರ್ಯಂ ಅರ್ಥಾಂಶ ಆನುಷಂಗಿಕಾನೇ ದದಾತಿ ಧ್ಯಾಯಿನೋ ಪುಂಸಃ ಅಪವರ್ಗಪ್ರದೋ ಹರಿಹಿ ಅಂತ ಹೇಳುತ್ತೆ. ಅಪವರ್ಗವನ್ನು ಮೋಕ್ಷವನ್ನು ಕೊಡುವಾಗ ಅನುಷಂಗ ಅಂದರೆ ಅದಕ್ಕೆ ಸೇರಿ ಬರುವಂಥದ್ದು. ಮೋಕ್ಷ ಫಲದೊಡನೆ ಸೇರಿ ಬೇರೆ ಫಲಗಳನ್ನು ಕೊಡ್ತಾನಂತೆ ಪರಮಾತ್ಮ. ಅದು ತಾನಾಗಿಯೇ ಬರುತ್ತೆ, ಯಾರು ಕೇಳೋದಿಲ್ಲ. ಪರಮಾತ್ಮನ್ನೇ ಆಸೆ ಪಡುವವರು ಮಿಕ್ಕ ಫಲಗಳು ಆಸೆ ಪಡೋದಿಲ್ಲ. ಆದರೆ ಆ ಮೋಕ್ಷ ಫಲದೊಡನೆ ತಾನೇ ಬರುತ್ತೆ ಆನುಷಂಗಿಕ ಫಲಗಳು ಅಂತ ಹೇಳಲ್ಪಡುತ್ತೆ. ವಿಭೀಷಣನಿಗೆ ರಕ್ಷಣೆ ಕೊಟ್ಟಾಗ ಅವನಿಗೆ ಸೇರಿದ 4 ಜನ ಮಂತ್ರಿಗಳಿಗೂ ರಕ್ಷಣೆ ಸಿಕ್ಕಿಬಿಡ್ತು, ಅದು ಆನುಷಂಗಿಕ ಫಲ. ಹಾಗೆಯೇ ಅವನಿಗೆ ರಾಜ್ಯ ಸಿಕ್ಕಿಬಿಡ್ತು, ಅದನ್ನು ಕೇಳಿರಲಿಲ್ಲ ಅವನು. ರಾಜ್ಯ ಬೇಕು ಅಂತ ಕೇಳಲಿಲ್ಲ ಅವನು, ಆದರೆ ಅವನಿಗೆ ತಕ್ಷಣ ಪಟ್ಟಾಭಿಷೇಕ ಮಾಡಿಬಿಟ್ಟರು ಶ್ರೀರಾಮ. ರಕ್ಷಣೆ ಕೊಡೋದಷ್ಟೇ ಅಲ್ಲದೆ ಆನುಷಂಗಿಕ ಫಲಗಳೆಲ್ಲ ಅದರೊಡನೆ ಬರುತ್ತೆ. ಆದರೆ ಅದು ಇವರಿಗೆ ಮೋಕ್ಷ ಕಾಂಕ್ಷಿಣ, ಮೋಕ್ಷವನ್ನೇ ಆಸೆ ಪಡುವವರಿಗೆ ಇದೆಲ್ಲ ಬೇಕಾಗಿಲ್ಲ. ಆದ್ದರಿಂದ ಇಲ್ಲಿ ಯೋಗಕ್ಷೇಮ ಅಂತ ಹೇಳುವಾಗ ಪರಮಾತ್ಮನ ಪ್ರಾಪ್ತಿಯೇ ಅವರಿಗೆ ಯೋಗ, ಅದರ ಪರಿರಕ್ಷಣವೇ ಅವರಿಗೆ ಕ್ಷೇಮ. ಅದನ್ನು ಮಾತ್ರವೇ ಇಲ್ಲಿ ಮತ್ಪ್ರಾಪ್ತಿ ಅಲಬ್ಧ ಲಾಭ ಯೋಗ ಲಬ್ಧ ರಕ್ಷಣಂ ಕ್ಷೇಮ. ಯಾವುದು ನಮಗೆ ಲಬ್ಧವಾಗಿಲ್ವೋ ಅದು ಪಡೆದುಕೊಳ್ಳುವುದಕ್ಕೆ ಯೋಗ ಅಂತ ಅರ್ಥ. ಲಬ್ಧದ ರಕ್ಷಿಸಲ್ಪಡುವುದು ಕ್ಷೇಮ. ಸಮಾಹಾರತತ್ವಾದ್ ಏಕವದ್ಭಾವ ವಹಾಮಿ ಯೋಗಕ್ಷೇಮಂ. ಯೋಗಶ್ಚ ಕ್ಷೇಮಶ್ಚ ಯೋಗಕ್ಷೇಮ ಸಮಾಹಾರ ಮಾಡಿರೋದ್ರಿಂದ ಅಲ್ಲಿ ಯೋಗಕ್ಷೇಮಂ ವಹಾಮ್ಯಹಂ. ಯೋಗಕ್ಷೇಮ ಅನ್ನುವುದು ಒಂದು ಶಬ್ದವಲ್ಲ, ಅಲ್ಲಿ 2 ಅರ್ಥಗಳಿದೆ. ಯೋಗ, ಯೋಗಶ್ಚ, ಕ್ಷೇಮಶ್ಚ ಎರಡೂ ಇದೆ ಅಲ್ಲಿ. ಯೋಗಕ್ಷೇಮಂ ಅದರ ಸಮಾಹಾರ ಸೇರಿರುವಂತಹದ್ರಿಂದ ಯೋಗಕ್ಷೇಮಂ ವಹಾಮಿ ಅಂತ ಹೇಳಿದ್ರೆ ಮತ್ಪ್ರಾಪ್ತಿ ಲಕ್ಷಣಂ ಯೋಗಂ. ಬೇರೆ ಯಾವುದೂ ಇಲ್ಲ, ಪರಮಾತ್ಮನ ಪ್ರಾಪ್ತಿಯೇ ಅವರಿಗೆ ಲಾಭ. ಆದ್ದರಿಂದ ಅದರ ಪುನರಾವೃತ್ತಿ ರೂಪಂ ಕ್ಷೇಮಂಶ ವಹಾಮಿ, ನಾನು ವಹಿಸ್ಕೊಳ್ತೇನೆ ಅಂತ ಹೇಳಿದ್ರೆ ಅನುಗ್ರಹಿಸ್ತೇನೆ ಅಂತ ಅರ್ಥ. ದದಾಮಿ ಇತಿ ಅರ್ಥ, ಅದನ್ನು ನಾನು ಅವರಿಗೆ ಅನುಗ್ರಹ ಮಾಡ್ತೇನೆ ಅನ್ನುವ ಅರ್ಥ. ಈ ರೀತಿ ಮಹಾತ್ಮರುಗಳ ವಿಶೇಷ. ಅನನ್ಯಾಹ ಚಿತ್ತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮಿ. ಎಷ್ಟು ಇದರಲ್ಲಿ ಆಳವಾದ ಅರ್ಥಗಳಿದೆ ಇದರಲ್ಲಿ ಅನ್ನೋದನ್ನ ಭಾಷ್ಯಕಾರರು ಅದ್ಭುತವಾಗಿ ಭಾಷ್ಯದಲ್ಲಿ ಹೇಳ್ತಾರೆ. ಸ್ವಾಮಿ ದೇಶಿಕನ್ ಅದನ್ನೆಲ್ಲ ವಿಸ್ತಾರವಾಗಿ ಸಮರ್ಥನೆ ಮಾಡ್ತಾರೆ. ಈಗ ಮತ್ತೆ ಮಿಕ್ಕ ದೇವತೆಗಳನ್ನು ಉಪಾಸನೆ ಮಾಡುವವರ ವಿಷಯ. ಏತು ಅನ್ಯ ದೇವತಾ ಭಕ್ತಾ ಯಜಂತೆ ಶ್ರದ್ಧೆಯಾನ್ವಿತಾ
ತತ್ವಸ್ಥಿತಿಯನ್ನ ಇಲ್ಲಿ ಉಪದೇಶ ಮಾಡ್ತಿದ್ದಾನೆ ಪರಮಾತ್ಮ. ತೇಪಿ ಮಾಮೇವ ಕೌಂತೆಯ ಯಜಂತಿ ಅವಿಧಿಪೂರ್ವಕಂ. ವಿಧಿಪೂರ್ವಕವಾಗಿ ಮಾಡಲಿಲ್ಲ. ವಿಧಿಪೂರ್ವಕ ಅಂದರೆ ವೇದದಲ್ಲಿ ಹೇಗೆ ಹೇಳಿದ್ಯೋ ಅದಕ್ಕೆ ಅನುಗುಣವಾಗಿ. ವೇದದಲ್ಲಿ ಹೇಳಿರೋದೇನು ಅಂದರೆ ಸರ್ವಾಂತರ್ಯಾಮಿಯಾದವನು ಪರಮಾತ್ಮನೇ. ಅವನೇ ಇಲ್ಲಿ ಮುಂದೆ ಶ್ಲೋಕದಲ್ಲಿ ಹೇಳ್ತಾನೆ, ಅಹಮ್ಮಿ ಸರ್ವಜ್ಞಾನ ಭೋಕ್ತಾಚ ಪ್ರಭುರೇವಚ. ಅದು ವೇದ ವಿಧಿ. ಎಲ್ಲಕ್ಕೂ ಅವನೇ ಆರಾಧ್ಯ. ಎಲ್ಲ ಕರ್ಮಗಳಿಂದಲೂ ಆರಾಧ್ಯನಾದವನು ಪರಮಾತ್ಮ. ಎಲ್ಲ ಕರ್ಮಗಳಿಗೂ ಫಲ ಕೊಡುವನು ಪರಮಾತ್ಮ. ಇದು ವಿಧಿಸಲ್ಪಟ್ಟಿರುವಂತಹದ್ದು ವೇದದಲ್ಲಿ. ಆದರೆ ಇವರು ಅದನ್ನು ತಿಳಿಲಿಲ್ಲ. ಆದ್ದರಿಂದ ಅವಿಧಿಪೂರ್ವಕವಾಗಿ ಕರ್ಮಗಳನ್ನು ಮಾಡ್ತಾ ಇದ್ದಾರೆ. ಹಾಗೆ ಮಾಡಿದ್ರು ಕೂಡ ಫಲ ಕೊಡುವವನು ಯಾರು? ಪರಮಾತ್ಮನೇ. ಅವನನ್ನೇ ಉಪಾಸನೆ ಮಾಡ್ತಾರೆ. ಆದರೆ ತಿಳಿಲಿಲ್ಲ ಅವರು ಅಷ್ಟೇ. ಅನ್ಯ ದೇವತಾ ಭಕ್ತಾ, ಇತರ ದೇವತೆಗಳಲ್ಲಿಯೇ ಅವರಿಗೆ ಪ್ರೀತಿ. ಅವರನ್ನು ಯಾಗ ಮಾಡ್ತಾರೆ, ಬಹಳ ಶ್ರದ್ಧೆಯಿಂದ ಮಾಡ್ತಾರೆ. ಆ ಕರ್ಮಗಳನ್ನು ಮಾಡುವಾಗ ಶ್ರದ್ಧೆಯಿಂದ ಮಾಡಿದ್ರೇನೆ ದೇವತೆಗಳಿಗೆ ಪ್ರೀತಿ ಉಂಟಾಗುತ್ತೆ, ಫಲ ಸಿಗುತ್ತೆ. ಶ್ರದ್ಧೆ ಇಲ್ಲದೆ ಹೋದರೆ ಫಲ ಸಿಗೋದಿಲ್ಲ. ದೇವತೆಗಳನ್ನೇ ಆರಾಧಿಸಿದ್ರು ಕೂಡ ಶ್ರದ್ಧೆಯಿಂದ ಆರಾಧಿಸಬೇಕು. ಆಗಲೇ ಅವರು ದೇವತೆಗಳಿಗೆ ಪ್ರೀತಿ ಉಂಟಾದಾಗ ಅವರು ಫಲವನ್ನು ಕೊಡ್ತಾರೆ. ಆದ್ದರಿಂದ ಇವರೆಲ್ಲ ಏನು ಮಾಡ್ತಾರೆ? ಅನ್ಯ ದೇವತಾ ಭಕ್ತ, ಇತರ ದೇವತೆಗಳಲ್ಲಿ ಪ್ರೀತಿಯನ್ನು ಹೊಂದಿ ಅವರನ್ನು ಆರಾಧಿಸ್ತಾರೆ. ಯಜಂತೆ, ಅವರನ್ನು ಪೂಜೆ ಮಾಡ್ತಾರೆ, ಶ್ರದ್ಧೆಯಿಂದ ಮಾಡ್ತಾರೆ. ಅವರು ಕೂಡ ನನ್ನನ್ನೇ ಕೌಂತೆಯ ಯಜಂತಿ, ಅವರು ನನ್ನನ್ನೇ ಆರಾಧಿಸ್ತಾ ಇದ್ದಾರೆ. ಆದರೆ ಅವರು ತಿಳಿಯಲಿಲ್ಲ. ವಿಧಿಪೂರ್ವಕಂ, ವಿಧಿಪೂರ್ವಕವಾಗಿ ಮಾಡಲಿಲ್ಲ. ಏತು ಇಂದ್ರಾದಿ ದೇವತಾ ಭಕ್ತಾ, ಇಂದ್ರಾದಿ ದೇವತೆಗಳಿಗೆ ಭಕ್ತರಾದವರು ಕೇವಲ ತ್ರಯೀ ನಿಷ್ಠಾ. ಈ ಕೇವಲ ಶಬ್ದವನ್ನು ಯಾವಾಗಲೂ ಭಾಷಿಕರು ಹಾಕ್ತಾರೆ. ಬಹಳ ಜಾಗರೂಕವಾಗಿ ಇಲ್ಲಿ ವ್ಯಾಖ್ಯಾನ ಮಾಡುವಾಗ ತ್ರಯೀ ನಿಷ್ಠಾ ಅಂತ ಹೇಳಿದ್ರೆ ಎಲ್ಲವೂ ಸೇರಿಬಿಡ್ತಾರೆ. ಕೇವಲ ತ್ರಯೀ ನಿಷ್ಠಾ ಅಂತ ಹೇಳಿದ್ರೆ ತ್ರಿವರ್ಗ ಪುರುಷಾರ್ಥಗಳಲ್ಲಿಯೇ ಆಸೆ ಪಡುವವರು ಅನ್ನೋ ಅರ್ಥ ಬರುತ್ತೆ. ಶ್ರದ್ಧೆಯಾನ್ವಿತಾ, ಶ್ರದ್ಧೆಯಿಂದ ಮಾಡ್ತಾರೆ. ಇಂದ್ರಾದೀನಿ ಯಜಂತೆ, ಇಂದ್ರಾದಿ ದೇವತೆಗಳನ್ನು ಆರಾಧನೆ ಮಾಡ್ತಾರೆ. ತೇಪಿ ಪೂರ್ವೋಕ್ತೇನ ನ್ಯಾಯೇನ, ಹಿಂದೆ ಹೇಳಿದ ನ್ಯಾಯ ಅಂತ ಹೇಳಿದ್ರೆ ಎಲ್ಲವೂ ನಾನೇ, ಎಲ್ಲವೂ ಏಕತ್ವೇನ ಪೃಥಕ್ತ್ವೇನ ಬಹುಧಾ ವಿಶ್ವತೋಮುಖಂ ಅಂತ ಹೇಳಿದ ನ್ಯಾಯ ಏನು ಹೇಳಲ್ಪಟ್ಟಿತೋ, ಸರ್ವಸ್ಯ ಮಚ್ಚರೀರತೆಯ ಮದಾತ್ಮಕತ್ವೇನ, ಹಿಂದೆ ಹೇಳಿದ ನ್ಯಾಯವು ಇದೆ. ಎಲ್ಲವೂ ನನಗೆ ಶರೀರವಾಗಿ ನನ್ನನ್ನು ಆತ್ಮನಾಗಿ ಉಳ್ಳಂತಹದ್ದೇ ಎಲ್ಲವೂ. ಆದ್ದರಿಂದ ಇಂದ್ರಾದಿ ಶಬ್ದಾನಾಂಚ ಮದ್ವಾಚಿತ್ವಾತ್, ಶರೀರವನ್ನು ಹೇಳುವ ಶಬ್ದವೆಲ್ಲ ಆತ್ಮ ಪರ್ಯಂತವಾಗಿ ಅರ್ಥವನ್ನು ಹೊಂದಿದೆ. ಆದ್ದರಿಂದ ಇಂದ್ರ ಮೊದಲಾದ ಶಬ್ದಗಳು ಪರಮಾತ್ಮನನ್ನು ತಿಳಿಸುತ್ತೆ. ಮದ್ವಾಚಿತ್ವಾತ್, ಪರಮಾತ್ಮನನ್ನೇ ತಿಳಿಸುತ್ತೆ. ಎರಡು ವಿಧವಾಗಿ ತಿಳಿಸುತ್ತೆ. ಒಂದು, ಆಯಾ ದೇವತೆಗಳಿಗೆ ಆತ್ಮನವರೆಗೂ ಅಪರ್ಯವಸಾನ ವೃತ್ತಿ ಅಂತ ಅರ್ಥ. ಅಪರ್ಯವಸಾನ ವೃತ್ತಿಯಿಂದ ಎಲ್ಲ ಶಬ್ದಗಳು ಪರಮಾತ್ಮ ಪರ್ಯಂತವಾಗಿ ಅರ್ಥ ಹೊಂದಿದೆ. ಇನ್ನೊಂದು, ಸಾಕ್ಷಾದಪಿ ಅವಿರೋಧಂ ಜೈಮಿನಿಹಿ ಅಂತ ಜೈಮಿನಿ ಸೂತ್ರದಲ್ಲಿ ಬಾದರಾಯಣರು ಹೇಳ್ತಾರೆ. ಜೈಮಿನಿಗಳು ಹೇಳಿರೋ ವಿಷಯ ಇದು ಅಂತ ಹೇಳಿಬಿಟ್ಟು, ಜೈಮಿನಿಗಳು ಬ್ರಹ್ಮನನ್ನು ಒಪ್ಕೊಂಡಿಲ್ಲ ಅಂತ ಹೇಳ್ತಾರಲ್ಲ, ಬಾದರಾಯಣರು ಹೇಳಿದ್ರು ಸಾಕ್ಷಾದಪಿ ಅವಿರೋಧಂ ಜೈಮಿನಿಹಿ. ಅಗ್ನಿ ಎನ್ನುವ ಇಂದ್ರ ಶಬ್ದಗಳೆಲ್ಲ ನೇರವಾಗಿ ಅಂತರ್ಯಾಮಿಯಾದ ಪರಮಾತ್ಮನನ್ನು ಹೇಳುತ್ತೆ ಅನ್ನೋದರಲ್ಲಿಯೂ ವಿರೋಧವಿಲ್ಲ. ಎಲ್ಲ ಶಬ್ದಗಳಿಗೂ ಇದು ಪರಮೈಶ್ವರ್ಯೇ ಅಂತ ಹೇಳಿದ್ರೆ, ಪರಮೈಶ್ವರ್ಯ ಅನ್ನುವ ಶಬ್ದಕ್ಕೆ ಪರಿಪೂರ್ಣವಾದ ಅರ್ಥ ಎಲ್ಲಿ ಬರುತ್ತೆ? ಪರಬ್ರಹ್ಮನಲ್ಲಿಯೇ ಬರೋಕ್ಕೆ ಸಾಧ್ಯ. ಬೇರೆ ಎಲ್ಲರಲ್ಲಿಯೂ ಪರಿಮಿತವಾದ ಐಶ್ವರ್ಯ, ಪರಿಪೂರ್ಣವಾದ ಐಶ್ವರ್ಯ ಇರೋದು ಪರಬ್ರಹ್ಮನಲ್ಲಿಯೇ. ಆದ್ದರಿಂದ ಅಗ್ನಿ ಶಬ್ದವು ಅಗ್ರಂ ನಯತೀತಿ ಅಗ್ನಿ, ಇದು ಪರಮೈಶ್ವರ್ಯೇ ಇಂದ್ರ. ಈ ರೀತಿ ಒಂದೊಂದು ಶಬ್ದಕ್ಕೂ ಕೂಡ ನೇರವಾಗಿ ಪರಮಾತ್ಮನನ್ನೇ ಹೇಳೋದ್ರಲ್ಲಿಯೂ ವಿರೋಧವಿಲ್ಲ. ಆಯಾ ದೇವತೆಗಳು ಇರೋದು ಸತ್ಯವಾಯ, ಆ ದೇವತೆಗಳಿಗೆ ಅಂತರ್ಯಾಮಿಯಾದ ಪರಮಾತ್ಮನನ್ನು ಕೂಡ ತಿಳಿಸುತ್ತೆ ಶಬ್ದಗಳು. ಎರಡು ರೂಪದಲ್ಲಿಯೂ ಕೂಡ ಇಂದ್ರಾದಿ ಶಬ್ದಾನ ಮಧ್ವಾಚಿತ್ವಾತ್, ಪರಮಾತ್ಮನನ್ನೇ ತಿಳಿಸೋದ್ರಿಂದ ವಸ್ತುತಃ ಮಾಮೇವ ಯಜಂತೆ, ಪರಮಾರ್ಥದಲ್ಲಿ ನನ್ನನ್ನೇ ಆರಾಧಿಸ್ತಾ ಇದ್ದಾರೆ ಅವರು. ಆದರೆ ಅವರು ತಿಳಿಲಿಲ್ಲ. ಇಂದ್ರಾದಿ ದೇವತೆಗಳನ್ನು ಆರಾಧಿಸಿದ್ರು, ಇಂದ್ರನ್ನೇ ಆರಾಧಿಸ್ತೇನೆ ಅಂತ ಮಾಡಿದ್ರು ಕೂಡ ಇಂದ್ರನಿಗೆ ಅಂತರ್ಯಾಮಿಯಾದ ನನ್ನನ್ನೇ ಆರಾಧಿಸ್ತಾ ಇದ್ದಾರೆ ಅವರು. ಅದು ತತ್ವಸ್ಥಿತಿ ಹಾಗೆಯೇ ಇರೋದು. ಅಪಿತು ಅವಿಧಿಪೂರ್ವಕಂ ಯಜಂತೆ, ವಿಧಿಪೂರ್ವಕವಾಗಿ ಹೇಳಿಲ್ಲ. ವೇದದಲ್ಲಿ ಹೇಗೆ ವಿಧಿಸಿದೆಯೋ ಹಾಗೆ ಮಾಡಲಿಲ್ಲ ಅವರು ಅಂತ ಹೇಳಿದ್ರೆ, ವೇದದಲ್ಲಿ ಪರಿಪೂರ್ಣವಾದ ಅರ್ಥವನ್ನು ತಿಳಿದು ಬ್ರಹ್ಮಜ್ಞಾನದೊಡನೆ ಮಾಡ್ತಿಲ್ಲ ಅವರು. ಇಂದ್ರಾದೀನಾಂ ದೇವತಾನಾಂ ಕರ್ಮಸು
ಆರಾಧ್ಯತೆಯ ಅನ್ವಯಂ ಯಥಾ ವೇದಾಂತ ವಾಕ್ಯಾನಿ. ಇದು ಅನೇಕ ಕಡೆ ಭಾಷೆಕಾರರು ತೆಗಿತಾರೆ, ಶ್ರೀಭಾಷ್ಯದಲ್ಲಿಯೂ ಹೇಳ್ತಾರೆ, ಎಲ್ಲ ಗ್ರಂಥಗಳಲ್ಲಿಯೂ ಈ ಪೂರ್ವಕಾಂಡದ ಇದು ವಾಕ್ಯ ಚತುರ್ಹೋತಾರೋ ಯತ್ರ ಸಂಪದಂ ಗಚ್ಚಂತಿ ದೇವೈಹಿ. ಆರಣ್ಯಕದಲ್ಲಿ ಮೂರನೆಯ ಪ್ರಶ್ನದಲ್ಲಿ ಬರುವಂತಹದ್ದು ಸ್ವರ್ಣಘರ್ಮಾನುವಾಕ ಅಂತ ಹೇಳ್ಬಿಟ್ಟು, ಆ ಸ್ವರ್ಣಘರ್ಮಾನುವಾಕ್ಯದಲ್ಲಿ ಬರುವ ಅರ್ಥ ಇದು ವಾಕ್ಯ ಚತುರ್ಹೋತಾರ ಯತ್ರ ಸಂಪದಂ ಗಚ್ಚಂತಿ ದೇವೈಹಿ. ಯತ್ರ ಅನ್ನುವ ಶಬ್ದ ಇದೆಯಲ್ಲ, ಅಂತರ್ಯಾಮಿಯಾದ ಪರಮಾತ್ಮನಲ್ಲಿ ಅಂತ ಅರ್ಥ. ಎಲ್ಲವೂ ಕೂಡ ಪರಮಾತ್ಮನಲ್ಲಿ, ಅವನಿಂದಲೇ ದೇವತೆಗಳಿಗೆ ಆ ಶಕ್ತಿ ಕೊಡಲ್ಪಟ್ಟು ಆಯಾ ಆ ಫಲಗಳನ್ನು ಕೊಡುವಂತಹ ಶಕ್ತಿ ಹೇಗೆ ಬಂತು ಅಂದರೆ ಅಂತರ್ಯಾಮಿಯಾದ ಪರಮಾತ್ಮನ ಮೂಲಕ ಬಂದಿದೆ. ವೇದಾಂತ ವಾಕ್ಯವೇ ತಿಳಿಸುತ್ತೆ. ಯಥಾ ವೇದಾಂತ ವಾಕ್ಯಾನಿ ಕರ್ಮಸು ಆರಾಧ್ಯತೆಯ ಅನ್ವಯಂ ಯಥಾ ವೇದಾಂತ ವಾಕ್ಯಾನಿ ಇತ್ಯಾದೀನಿ ವಿದಧತಿ. ವೇದಾಂತ ವಾಕ್ಯಗಳು, ಎಲ್ಲ ವಾಕ್ಯಗಳು, ಆರಣ್ಯಕವು ವೇದಾಂತಕ್ಕೆ ಹತ್ತಿರವಾದದ್ದು, ಬಹಳ ಬಹಳ ಹತ್ತಿರವಾದದ್ದು. ವೇದಾಂತ ಅರ್ಥಗಳೇ ಅನೇಕವಾಗಿ ಬರುತ್ತೆ. ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತಿಗೆ ಹತ್ತಿರವಾದದ್ದು. ಅನೇಕ ವೇದಾಂತ ಅರ್ಥಗಳು ಆರಣ್ಯಕದಲ್ಲಿ ವಿಶೇಷವಾಗಿ ಬರುತ್ತೆ. ನತು ನ ತತ್ಪೂರ್ವಕಂ ಯಜಂತೆ, ಈ ರೀತಿಯಾಗಿ ಮಾಡೋದಿಲ್ಲ ಅವರು. ಹೇಗೆ ಪರಮಾತ್ಮನ ಎಲ್ಲ ಕರ್ಮಗಳಲ್ಲಿಯೂ ಆರಾಧ್ಯನಾಗಿ ಪರಮಾತ್ಮನೇ ಆರಾಧಿಸಲ್ಪಡ್ತಾನೆ ಅಂತ ವೇದಾಂತ ವಾಕ್ಯಗಳು ಹೇಳುತ್ತೋ ಅದಕ್ಕೆ ಅನುಗುಣವಾಗಿ ಮಾಡೋದಿಲ್ಲ ಅವರು. ವೇದಾಂತ ವಾಕ್ಯ ಜಾತಂ ಹಿ ಪರಮಪುರುಷ ಶರೀರತೆಯ ಅವಸ್ಥಿತಾನಾಂ ಇಂದ್ರಾದೀನಾಂ ಆರಾಧ್ಯತ್ವಂ ವಿದಧತ್ ಆತ್ಮಭೂತಸ್ಯ ಪರಮಪುರುಷಸ್ಯೈವ ಸಾಕ್ಷಾತ್ ಆರಾಧ್ಯತ್ವಂ ವಿದಧತಿ. ಇಂದ್ರಾದಿ ದೇವತೆಗಳನ್ನು ಆರಾಧಿಸಬೇಕು ಅಂತ ವಿಧಿಸಲ್ಪಡುತ್ತೆ. ಅಲ್ಲಿ ಯಾವ ವೇದಾಂತ ವಾಕ್ಯಗಳು ಎಲ್ಲವೂ ಕೂಡ ವಾಕ್ಯ ಸಮೂಹ, ಎಲ್ಲವೂ ಕೂಡ ಪರಮಪುರುಷನ ಶರೀರವಾಗಿರೋದ್ರಿಂದ ಶರೀರವಾಗಿ ಇರುವ ಇಂದ್ರಾದಿ ದೇವತೆಗಳ ಆರಾಧನೆಯನ್ನು ವಿಧಿಸಲ್ಪಡುವ ವಾಕ್ಯಗಳೆಲ್ಲ ಅದಕ್ಕೆ ಅವನಿಗೆ ಆಯಾ ದೇವತೆಗಳಿಗೆ ಆತ್ಮನಾದ ಪರಮಪುರುಷನೇ ಸಾಕ್ಷಾತ್ತಾಗಿ ಆರಾಧಿಸಲ್ಪಡುವವನು ಅನ್ನೋದನ್ನೇ ವಿಧಿಸುತ್ತೆ. ಅದು ವೇದಾಂತ ಶ್ರವಣಾದೇವ ವ್ಯುತ್ಪತ್ತಿ ಪೂರ್ಯತೆ ಅಂತ ವೇದಾರ್ಥ ಸಂಗ್ರಹದಲ್ಲಿ ಹೇಳ್ತಾರೆ ಭಾಷಿಕಾರರು. ವೇದಾಂತ ಶ್ರವಣಾದೇವ ವ್ಯುತ್ಪತ್ತಿ ಪೂರ್ಯತೆ. ಶಬ್ದಗಳ ವ್ಯುತ್ಪತ್ತಿ ಪೂರ್ಣವಾಗಬೇಕಾದ್ರೆ ವೇದಾಂತ ಶ್ರವಣ ಮಾಡಬೇಕು. ಅದರಿಂದಲೇ ನಮಗೆ ಎಲ್ಲಕ್ಕೂ ಆತ್ಮನಾದವನು ಪರಮಾತ್ಮನೇ, ಎಲ್ಲ ಕರ್ಮಗಳಿಂದಲೂ ಆರಾಧ್ಯನಾದವನು ಅವನೇ. ಇಂದ್ರಾದಿ ದೇವತೆಗಳಿಗೆ ಆತ್ಮನಾದವನು ಅವನೇ ಆರಾಧಿಸಲ್ಪಡ್ತಾನೆ ಅಂತ ವೇದಾಂತಗಳ ವ್ಯಾಖ್ಯೆಗಳೆಲ್ಲ ಹೇಳ್ತಾ ಇದೆ. ಅದನ್ನು ವ್ಯಾಖ್ಯಾನ ಮಾಡ್ತಾರೆ ಇದು ಭಾಷಿಕಾರರು. ಚತುರ್ಹೋತಾರ ಅಗ್ನಿಹೋತ್ರ ದಶಪೂರ್ಣಮಾಸಾದೀನಿ ಕರ್ಮಾಣಿ ಅಂತ ಅರ್ಥ. ಅಲ್ಲಿ 4 ಋತ್ವಿಕಗಳನ್ನು ಇಟ್ಕೊಂಡು ಮಾಡುವಂತಹದ್ದು ಕರ್ಮಗಳೆಲ್ಲ ಚತುರ್ಹೋತ್ರಗಳು ಅಂದರೆ ಚತುರ್ಹೋತಾರ ಅಂತ ಹೇಳಿದ್ರೆ ಎಲ್ಲ ಕರ್ಮಗಳು, ಅಗ್ನಿಹೋತ್ರ, ದಶಪೂರ್ಣಮಾಸ ಮೊದಲಾದ ಎಲ್ಲ ಕರ್ಮಗಳು ಅಲ್ಲಿ ಉಪಲಕ್ಷಿತವಾಗಿದೆ ಇದರಲ್ಲಿ ಚತುರ್ಹೋತಾರ ಅನ್ನುವ ಶಬ್ದದಿಂದ. ಯತ್ರ ಪರಮಾತ್ಮನಿ ಆತ್ಮತೆಯ ಅವಸ್ಥಿತೇ ಸತ್ಯೇವ. ಅದೇ ಯತ್ರ ಅನ್ನೋದೇ ಅಲ್ಲಿ ಅಧಿಕರಣ. ಯತ್ರ ಅನ್ನೋದು ಎಲ್ಲಿ ಅಂತ ಹೇಳಿದ್ರೆ ಯಾವುದರಲ್ಲಿ ಅಂದರೆ ಅಂತರ್ಯಾಮಿಯಾಗಿ ಇರುವ ಪರಮಾತ್ಮನಲ್ಲಿ, ಆತ್ಮನಾಗಿರುವ ಪರಮಾತ್ಮನಲ್ಲಿ ಅವನಿರೋದ್ರಿಂದಲೇ ತಚ್ಚರೀರಭೂತೈ ಇಂದ್ರಾದಿ ದೇವೈ ಅವು ದೇವತೆಗಳಿಂದ ಸಂಪದಂ ಗಚ್ಚಂತಿ, ಅವರುಗಳಿಗೆಲ್ಲ ಫಲ ಕೊಡುವ ಶಕ್ತಿ ಉಂಟಾಗುವ ಹಾಗೆ ಆಗುತ್ತೆ ಅವರಿಗೆ. ಇಂದ್ರಾದಿ ದೇವತಾನ ಆರಾಧನಾನಿ ಏತಾನಿ ಕರ್ಮಾಣಿ ಇತಿ ಇಮಾಂ ಸಂಪದಂ ಗಚ್ಚಂತಿ. ಇದು ಇಂದ್ರಾದಿ ದೇವತೆಗಳಿಗೆ ಆರಾಧಿಸುವಂತಹ ಕರ್ಮ ಅನ್ನುವ ಒಂದು ಸಂಪತ್ತು ಅವರಿಗೆ ಒಂದು ಬರಬೇಕಾದ್ರೆ ಹೇಳಬೇಕಾದ್ರೆ ಹೇಗೆ ಅಂತ ಹೇಳಿದ್ರೆ ಪರಮಾತ್ಮನ ಅಂತರ್ಯಾಮಿ ಆಗಿರೋದ್ರಿಂದಲೇ ಇಂದ್ರಾದಿ ದೇವತೆಗಳಿಗೆ ಈ ಈ ಸಂಬಂಧ ಉಂಟಾಗುತ್ತೆ. ಇಲ್ಲದೆ ಹೋದರೆ ಅವರಿಗೆ ಅದು ಸಾಧ್ಯವಾಗುವುದಿಲ್ಲ. ಅಂತರ್ಯಾಮಿಯಾದ ಪರಮಾತ್ಮನೇ ಎಲ್ಲ ಕರ್ಮಗಳಿಂದಲೂ ಆರಾಧ್ಯನು ಅನ್ನುವ ಅರ್ಥವೇ ಇದುವೇ ವಿಧಿಪೂರ್ವಕವಾಗಿ ಹೇಳಲ್ಪಟ್ಟಿರೋದು. ಇದನ್ನು ಮಾಡದೆ ಇದು ತಿಳಿಯದೆ ಅವಿಧಿಪೂರ್ವಕವಾಗಿ ಮಾಡ್ತಾರೆ, ಆದರೆ ನನ್ನನ್ನೇ ಆರಾಧಿಸ್ತಾರೆ ಅವರು, ಅವರಿಗೆ ತಿಳಿಯಲಿಲ್ಲ ಅಷ್ಟೇ. ಆದ್ದರಿಂದ ಅಲ್ಪವಾದ ಫಲ, ತಿಳಿದು ಮಾಡಿದ್ರೆ ಅಪರಿಮಿತವಾದ ಫಲ. ಅದನ್ನು ಮುಂದೆ ವಿಸ್ತಾರವಾಗಿ ಇದೆಲ್ಲ ಬರುತ್ತೆ, ಅದನ್ನು ಮುಂದುವರಿಸೋಣ ಅಂತ ಹೇಳಿ ನಮಸ್ಕಾರಗಳನ್ನು ತಿಳಿಸಿ ನಿಲ್ಲಿಸ್ಕೊಳ್ಕೊಡು. ಯೋ ನಿತ್ಯಮಚ್ಚದ ಪದಾಂಬುಜ ವ್ಯಾಮೋಹತಃ ತರಿತರಾಣಿ ನಾಯಮೇನೆ
अस्मद्गुरोर्भगवतोऽस्य देकसिन्धो रामानुजस्य चरणौ शरणं प्रपद्ये कवितार्किकसिंहा कल्याणगुणशालिने वेङ्कटेशाय वेदान्तगुरवे नमः।